ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಸದ್ಯ ಕನ್ನಡ ಕಿರುತೆರೆಯಲ್ಲಿ ಬಿಗ್ ಬಾಸ್ ಸೀಸನ್ 12ರ ಫೀವರ್ ಹೆಚ್ಚಾಗಿದೆ. ಕನ್ನಡ ಕಿರುತೆರೆಯ ವೀಕ್ಷಕರಂತೂ ಪ್ರತಿದಿನ ಬಿಗ್ ಬಾಸ್ ಸಂಚಿಕೆಗಳನ್ನ ನೋಡ್ತಾ ಎಂಜಾಯ್ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಮೇಲಂತೂ ಬಿಗ್ ಬಾಸ್ ಫೀವರ್ ಮತ್ತಷ್ಟು ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಸದ್ಯ ಇದ್ರ ಬಗ್ಗೆ ಡಿಸ್ಕಸ್ ಮಾಡೋದಕ್ಕೆ ನಾನು ಮತ್ತೆ ನನ್ನ ಕಲೀಗ್ ಅಪೇಕ್ಷಾ ಇಬ್ರು ಒಟ್ಟಿಗೆ ಬಂದಿದ್ದೀವಿ. ಅಪೇಕ್ಷಾ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಮಂಜು. ಎಸ್, ಬಿಗ್ ಬಾಸ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲೇನೆ ನಾವು ಡಿಸ್ಕಷನ್ ಮಾಡಿದ್ದುಂಟು 1 or 2 ಟೈಮ್ಸ್. ಅದಾದ ನಂತರ ಬಿಗ್ ಬಾಸ್ ಕ್ಲೋಸ್ ಆದಾಗ್ಲೂ ಕೂಡ ಡಿಸ್ಕಸ್ ಮಾಡಿದ್ದುಂಟು. ಸೊ ಈಗ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಎಂಟ್ರಿ ಕೊಟ್ಮೇಲೆ ಏನ್ ಅನ್ನಿಸ್ತಿದೆ ನಿನಗೆ ಅಂತ? ಸೊ ಇನ್ನೊಂದು ಇಲ್ಲಿವರೆಗೂ ಡಿಸ್ಕಷನ್ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ನಮ್ಗಂಥದ್ದೇನೂ ಅನಿಸ್ತಾ ಇರಲಿಲ್ಲ. ಯಾಕಂದ್ರೆ ಫಸ್ಟ್ 2 ವೀಕ್ಸ್ ಸ್ವಲ್ಪ ಡಲ್ ಹೊಡಿತು. ಆಮೇಲೆ ಆ ಕಾಂಟ್ರವರ್ಸಿಯಿಂದ ಅದು ಶೋಗೆ ಸಂಬಂಧಪಟ್ಟಿದ್ದು ಅಲ್ಲದೆ ಇದ್ರೂನು, ಶೋ ಹ್ಮ್. ಒಳಗಡೆ ನಡೆದಿದ್ದು ಅಲ್ಲದೆ ಇದ್ರೂನು, ಬಟ್ ಅದರಿಂದ ಸ್ವಲ್ಪ ಹೈಪ್ ಕ್ರಿಯೇಟ್ ಆಯಿತು. ಅದಾದ ನಂತರ ಈಗ ಏನು ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಂದಿದ್ದಾರೆ, ಸೊ ಆಟದ ದಿಕ್ಕೇ ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ಬೋದು. ಹ್ಮ್. ಯಾಕಂದ್ರೆ ಅವರ ಇಕ್ವೇಷನ್ಸ್ ಚೇಂಜ್ ಆಯಿತು. ಸೊ ಯಾರು ತುಂಬಾ ಕ್ಲೋಸ್ ಆಗಿದ್ರು ಅವ್ರ ಮಧ್ಯೆನೇ ಒಡಕುಂಟಾಯ್ತು. ಹ್ಮ್. ಯಾರ ಮಧ್ಯೆ ಒಡಕಿತ್ತು ಅವ್ರು ಸ್ವಲ್ಪ ಕ್ಲೋಸ್ ಆಗಕ್ ಶುರುವಾದ್ರು. ಸೊ ಅಂಥದ್ದೆಲ್ಲ ನಡೀತಾ ಇದೆ. ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಮ್ಮ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಬಗ್ಗೆ ನಿನ್ನ ಒಪಿನಿಯನ್ ಏನು? ವೈಲ್ಡ್ ಕಾರ್ಡ್ ಅಂತ ಬಂದಾಗ ಸೊ ರಘು ಅವ್ರಿಗೆ ಕಂಗ್ರಾಚುಲೇಷನ್ ಮಾಡ್ಬೇಕು. ಬಿಕಾಸ್ ಯಾಕಂತಂದ್ರೆ ಫಸ್ಟ್ ಕ್ಯಾಪ್ಟನ್ ಆಗಿದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಹನುಮಂತ್ ಅವರು ಲಾಸ್ಟ್ ಸೀಸನ್ ಅಲ್ಲಿ ಕಪ್ ಹಿಡಿದ್ರೆ, ಇವರು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಇಡೀ ಬಿಗ್ ಬಾಸ್ ಸೀಸನ್ 12ರ ಫಸ್ಟ್ ಕ್ಯಾಪ್ಟನ್ಸಿ ಅಂಡ್ ಇವ್ರಾಗಿ. ಕೋಇನ್ಸಿಡೆನ್ಸ್ ಏನಂದ್ರೆ, ಹನುಮಂತು ಕೂಡ ಫಸ್ಟ್ ಕ್ಯಾಪ್ಟನ್ ಅಲ್ಲ, ಬಟ್ ಅವನು ಎಂಟರ್ ಆಗ್ತಿದ್ದಂಗೆ ಕ್ಯಾಪ್ಟನ್ ಆಗಿದ್ರು. ಹ್ಮ್. ಹನುಮಂತು ಅವರು ಕೂಡ ಮನೆಗೆ ಎಂಟರ್ ಆಗ್ತಿದ್ದಂಗೆ ಕ್ಯಾಪ್ಟನ್ ಆಗಿದ್ರು. ಹ್ಮ್. ಈ ಸೀಸನ್ ಅಲ್ಲೂ ಕೂಡ ರಘು ಅವರು ಎಂಟರ್ ಆಗ್ತಿದ್ದಂಗೆ ಕ್ಯಾಪ್ಟನ್ ಆಗಿದ್ದಾರೆ. ಅಂದ್ರೆ ಲಾಸ್ಟ್ ಸೀಸನ್ಗೆ ಮತ್ತೆ ಈ ಸೀಸನ್ಗೆ ಹೋಲಿಕೆ ಮಾಡ್ಕೊಂಡ್ರೆ ಹನುಮಂತ್ ಅವ್ರ ತರ ನಮ್ಮ ಮ್ಯೂಟೆಂಟ್ ರಘು ಚಾನ್ಸಸ್ ಅವರು ಅದೇ ಕಪ್ ಗೆಲ್ತಾರೆ ಅಂತ. ಹೇಳಕ್ಕಾಗಲ್ಲ. ಫಸ್ಟಿಗೆ ತುಂಬಾನೇ ವೈಲೆಂಟ್ ಆಗಿ ಬಂದ್ರು. ಆಮೇಲೆ ಅಶ್ವಿನಿ ಅವ್ರ ಮುಂದೆ ಸ್ವಲ್ಪ ಎಲ್ಲೋ ಸೈಲೆಂಟ್ ಆದ್ರು ಅಂತ ಅನ್ಸ್ತಾ ಇದೆ. ಅಂದ್ರೆ ಅದು ಮ್ಯಾನ್ಕ್ಯುಲೇಟ್ ಮಾಡುವಂತದ್ದಾಗಿರ್ಬೋದು, ಅಥವಾ ಅವರವರ ಮೈಂಡ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಏನೇನಿರುತ್ತೋ ಗೊತ್ತಿಲ್ವಲ್ಲ. ಹ್ಮ್ ಅಂದ್ರೆ ಹ್ಮ್ ಹ್ಮ್ ಎಲ್ಲಿ ಬಗ್ಬೇಕು, ಎಲ್ಲಿ ಯಾರ ಜೊತೆ ಮುಂದೆ ಮಾತಾಡಬೇಕು, ಎಲ್ಲಿ ಸುಮ್ನಿರಬೇಕು ಅನ್ನುವಂಥದ್ದು ಅವರವರ ಮೈಂಡ್ ಸೆಟ್ ಇರುತ್ತೆ. ಬಿಗ್ ಹ್ಮ್ ಬಾಸ್ ಅಂದ್ರೇನೆ ಏನದು, ರಿಯಾಲಿಟಿ ಶೋ. ಸೊ ಹೌದು. ರಿಯಾಲಿಟಿ ಎಲ್ಲೆಲ್ಲಿ ತೋರಿಸ್ಬೇಕು ಅಲ್ಲಲ್ಲಿ ತೋರಿಸಿದ್ರೆ ಸಾಕು ಅಂತ ಅನ್ಸುತ್ತೆ. ಅಂಡ್ ಮ್ಯೂಟೆಂಟ್ ರಘು ಅಂತ ಆಯ್ತು. ಅದಾದ ನಂತರ ಸೂರಜ್ ಸಿಂಗ್ ಸದ್ಯ ಎಲ್ಲಾ ಪಡ್ಡೆ ಹುಡುಗಿಯರ ಒಂದು ಏನಂತಂದ್ರೆ ಕ್ರಶ್ ಅಂತಾನೆ ಹೇಳ್ಬೋದು. ಹೌದು. ಬಿಗ್ ಬಾಸ್ ಮನೆಯಲ್ಲಿ ಈಗಾಗ್ಲೇ ರಾಶಿಕಾ ಹಾಗೇನೆ ಆಕ್ಚುಲಿ ಆ ಸೂರಜ್ ಅವರ ವಿಟಿ ಒಂದು ರಿಲೀಸ್ ಆದ್ಮೇಲೆ ಆ ಸೂರಜ್ ಸಿಂಗ್ ಅವ್ರದ್ದು ಎಷ್ಟೋ ಜನ ಬಿಗ್ ಬಾಸ್ ನೋಡದೇ ಇರೋರು ನೋಡಕ್ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ. ಆ ತರ ಅವರು ಹವಾ ಕ್ರಿಯೇಟ್ ಮಾಡಿದ್ರು. ಹ್ಮ್. ಹ್ಮ್. ಬಂದ ತಕ್ಷಣನೇ ಎಂಟ್ರಿನಲ್ಲೇ. ಅಂಡ್ ರಾಶಿಕಾ ಅವರು, ನಮ್ಮ ಅಶ್ವಿನಿ ಎಸ್.ಎನ್ ಅವರು ನೀನ್ ಮಾಡಿದ ಇಂಟರ್ವ್ಯೂ ನಲ್ಲಿ ಹೇಳ್ತಾ ಇದ್ರು, ಹ್ಮ್. ರಾಶಿಕಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಯಾರಾದ್ರೂ ಹ್ಯಾಪನಿಂಗ್ ಹುಡುಗ ಹೌದು, ಬರ್ಬೇಕು ಅಂತ. ಸ್ಪಂದನ ಮತ್ತೆ ರಾಶಿಕಾ ಇಬ್ರು ಮಾತಾಡ್ತಾ ಹಾ, ಇದ್ರು ಅಂತ ಹೇಳ್ಬಿಟ್ಟು. ಅದೇ ತರ ಸೂರಜ್ ಸಿಂಗ್ ಅವ್ರು ಬಂದಿದ್ದಾರೆ. ಹ್ಮ್. ಸೊ ಯಾ ಅವರಿಬ್ಬರ ಇಕ್ವೇಷನ್ ಸ್ಟಾರ್ಟ್ ಆಗಿದೆ ಈಗ, ರಾಶಿಕಾ ಮತ್ತೆ ಸೂರಜ್ ಸಿಂಗ್ ಅವ್ರದ್ದು. ಬಟ್ ಏನಂತಂದ್ರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ರಾಶಿಕಾ ಮತ್ತೆ ಸ್ಪಂದನ ಅವ್ರ ಇಬ್ರು ಮಾತಾಡ್ತಿದ್ರು, ಯಾರಾದ್ರೂ ಒಬ್ಬ ಚೆನ್ನಾಗಿರುವಂತ ಹ್ಯಾಂಡ್ಸಮ್ ಹುಡುಗ ಬರ್ಬೇಕು ಅನ್ನುವಂಥದ್ದು. ಅದೇ ತರಾನೇ ಸೂರಜ್ ಸಿಂಗ್ ಬಂದಿದ್ದಾರೆ ಅಂತಾನೆ ಇರ್ಬೋದು. ಬಟ್ ಇಲ್ಲಿ ಏನಾಗ್ತಿದೆ ಅಂತಂದ್ರೆ, ರಿಯಾಲಿಟಿ ಶೋ ಎಲ್ಲೋ ಒಂದ್ ಕಡೆ ಕನ್ನಡಕ್ಕೆ ತನ್ನದೇ ಆದಂತಹ ಆದ್ಯತೆಗಳನ್ನ ಹೊಂದ್ಕೊಂಡಿದೆ. ಹೌದು. ಬರ್ತಾ ಬರ್ತಾ ಹಿಂದಿ ರಿಯಾಲಿಟಿ ಶೋ ಅಂದ್ರೆ ಲೈಕ್ ಹಿಂದಿ ಬಿಗ್ ಬಾಸ್ ಆಗ್ತಿದ್ಯಾ ಅಂತ ಅನ್ಸುತ್ತೆ. ಸಿ ಆಬ್ವಿಯಸ್ಲಿ ಯಾಕಂತ ಹೇಳಿದ್ರೆ, ಆ ಕನ್ನಡದಲ್ಲಿ ಇಂಥವೆಲ್ಲ ಸ್ವಲ್ಪ ಲೇಟ್ ಆಗಿ ಸ್ಟಾರ್ಟ್ ಆಗುವಂಥದ್ದು. ಈ ಬೇರೆ ಸ್ಟೇಟ್‌ಗಳಿಗೆ ಅಥವಾ ಬೇರೆ ಶೋಸ್‌ಗೆ ಕಂಪೇರ್ ಮಾಡಿದ್ರೆ. ಹ್ಮ್. ಸೊ ಅದು ಈ ಬಿಗ್ ಬಾಸ್‌ಗೆ ಅಂತ ಹೇಳ್ತಿರೋದಲ್ಲ, ಯಾವುದೇ ತಗೊಂಡ್ರು ಕೂಡ ಈಗ ಕೆಲವೊಂದು ಟ್ರೆಂಡ್ಸ್ ಆಗಿರ್ಬೋದು, ಹ್ಮ್. ಎಲ್ಲಾ ಕಡೆ ಅದು ಲೈಕ್ ಅಂದ್ರೆ ಕೆಲವು ಟ್ರೆಂಡ್ಸ್ ಹೆಂಗಿರುತ್ತೆ ಅಂದ್ರೆ ಓಪನ್ ಆಗಿ ಆಗುವಂಥದ್ದಲ್ಲ, ಅಥವಾ ಮುಜುಗರಕ್ಕೆ ಒಳಗಾಗುವಂಥದ್ದು. ಅಂಥವೆಲ್ಲ ಬೇರೆ ಭಾಷೆಗಳಲ್ಲಿ ಫಸ್ಟ್ ಟ್ರೆಂಡ್ ಆಗಿ ಆಮೇಲೆ ಕನ್ನಡಕ್ಕೆ ಬರೋದು ವಾಡಿಕೆ. ಅದೇ ರೀತಿ ಬಿಗ್ ಬಾಸ್‌ನಲ್ಲೂ ಕೂಡ ಹಿಂದಿಯಲ್ಲಿ, ತೆಲುಗುನಲ್ಲಿ, ಬೇರೆ ಲ್ಯಾಂಗ್ವೇಜ್‌ಗಳಲ್ಲಿ ಬಂದಂತಹ ಟ್ರೆಂಡ್, ಈ ಏನು ಕ್ರಿಂಜ್ ಲವ್ ಅಂತ ಇವಾಗೇನು ಟ್ರೆಂಡ್ ಆಗ್ತಿದೆ ಇನ್‌ಸ್ಟಾಗ್ರಾಮ್‌ನಲ್ಲಿ, ಹ್ಮ್. ಅದೆಲ್ಲ ಬೇರೆ ಭಾಷೆಗಳಲ್ಲಿ ಆಲ್ರೆಡಿ ಆಗಿರುವಂಥದ್ದು. ಕನ್ನಡದಲ್ಲಿ ಸ್ವಲ್ಪ ಲೇಟ್ ಆಗಿ ಬರುವಂಥದ್ದು ವಾಡಿಕೆ ಆಗಿರೋದ್ರಿಂದ ಇವಾಗ ಕನ್ನಡದಲ್ಲಿ ಬಂದಿದೆ ಅಂತ ಅಷ್ಟೇ ಅಂತ ಅಲ್ಲ, ಅನ್ಸ್ತಿದೆ. ಬಿಗ್ ಬಾಸ್ ಮನೇಲಿ ಸರ್ವೈವ್ ಆಗ್ಬೇಕು ಅಂದ್ರೆ ಸೂರಜ್ ಸಿಂಗ್ ಅವ್ರು ಇಲ್ಲ ಅಂತಂದ್ರೆ ರಾಶಿಕಾ ಸರ್ವೈವ್ ಆಗೋದ್ ಕಷ್ಟ ಅಂತ ಹೇಳ್ಬಿಟ್ಟು ಕೆಲವ್ರು ನನಗೆ ಮಾತಾಡ್ಕೊಳ್ತಿದ್ದಾರೆ. ಅವರಿಬ್ರು ಸ್ವಲ್ಪ ಫೇಕ್ ಆಗಿ ಆಡ್ತಿದ್ದಾರೆ ಅನ್ಸುತ್ತೆ. ಬಿಕಾಸ್ ಅವರಿಬ್ರು ಹೊರಗಡೆ ಪರಿಚಯನೇ ಇಲ್ದಿರೋರು. ಸೂರಜ್ ಸಿಂಗ್ ಬಂದ ತಕ್ಷಣ ಬಿಗ್ ಬಾಸ್ ಪ್ರಶ್ನೆ ಕೇಳ್ತಾರೆ, ಕ್ಯೂಟೆಸ್ಟ್ ಕಂಟೆಸ್ಟೆಂಟ್ ನಿಮ್ಗೆ ಕ್ಯೂಟೆಸ್ಟ್ ಹುಡುಗಿ ಯಾರು ಅನ್ಸ್ತಾರೆ ಅಂತ. ಅವಾಗ ರೆಡ್ ರೋಸ್ ಅನ್ನ ಅವ್ರು ರಾಶಿಕಾ ಅವ್ರಿಗೆ ಕೊಡ್ತಾರೆ. ಮೇ ಬಿ ಮತ್ತೆ ಒಂದ್ ಕಡೆ ಇವ್ರು ಮೆನ್ಷನ್ ಕೂಡ ಮಾಡ್ತಾರೆ ಸೂರಜ್ ಅವರು, ನನ್ನ ಆಟ ಏನು ಅಂತ ಇನ್ನೂ ಗೊತ್ತಿಲ್ಲ ನಿಮ್ಗೆ. ಯಾಕಂದ್ರೆ ಅಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಕ್ಯಾಪ್ಟನ್ಸಿ ಕಾರ್ಡ್ ಕೊಡ್ತಾರಲ್ವಾ, ಹ್ಮ್. ಪವರ್ ಕಾರ್ಡ್, ಅದನ್ನ ಇವರು ರಿಜೆಕ್ಟ್ ಮಾಡ್ತಾರೆ ಸೂರಜ್ ಸಿಂಗ್ ಅವರು. ಆಮೇಲೆ ಕನ್ಫೆಷನ್ ರೂಮ್ ಇಂದ ಹೊರಗಡೆ ಬಂದು ಮಾತಾಡ್ತಾ ಕಾನ್ವರ್ಸೇಷನ್ ಮಧ್ಯೆ ಬರುತ್ತೆ, ನನ್ನ ಆಟ ಏನು ಅಂತ ನಿಮ್ಗಿನ್ನ ಗೊತ್ತಿಲ್ಲ, ಬೇರೆ ತರನೇ ಇದೆ ಅಂತ. ಸೊ ಅವ್ರು ಆಡಿದ ಮಾತನ್ನ ಕೇಳಿಸ್ಕೊಂಡು ನನಗೇನ್ ಅನ್ಸ್ತಿದೆ ಅಂದ್ರೆ,
ಮೇ ಬಿ ರಾಶಿಕಾ ಜೊತೆ ನಾನೊಂದು ಸ್ಟ್ರಾಟಜಿ ಆಗಿರ್ಬೋದು. ರಾಶಿಕಾ ಜೊತೆ ಒಂದು ಒಳ್ಳೆ ಇಕ್ವೇಷನ್ ಅಲ್ಲಿ ಇದ್ರೆ ಮೇ ಬಿ ಅದು ನನಗೆ ಹೆಲ್ಪ್ ಆಗ್ಬೋದು ಅಂತ. ಇಲ್ಲಿ ಅಂಡ್ ಇನ್ನೊಂದು ರಾಶಿಕಾನು ಅದೇ ತರ ತಗೊಂಡಿರ್ಬೋದು. ಅದೇ ಏನ್ ಗೊತ್ತಾ, ಒಬ್ಬಂಟಿಯಾಗಿ ಮೊನ್ನೆ ಹಿಂಗೆ ಮಾತಾಡ್ತಾ ಇರ್ಬೇಕಾದ್ರೂ ಕೂಡ ಮೊನ್ನೆ ಎಪಿಸೋಡ್ ಅಲ್ಲಿ ಹೇಳ್ತಿದ್ರು ಕೂಡ, ಒಬ್ಬಂಟಿಯಾಗಿ ಇಂಡಿವಿಜುವಲ್ ಆಗಿ ರಾಶಿಕಾ ಆಡೋದಕ್ಕೆ ಏಬಲ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು. ಯಾರು? ಕಾವ್ಯ ಅವರು. ಸೊ ಅದೇ ಹೌದು. ರೀತಿ ಅವರನ್ನ ಇವ್ರು ಯೂಸ್ ಮಾಡ್ಕೊಂತಿದಾರೆ, ಇವ್ರನ್ನ ಅವ್ರು ಯೂಸ್ ಸೇಮ್ ಮಾಡ್ಕೊಳ್ತಿದಾರೆ. ವೇ ಲೈಕ್ ಇಬ್ರು ಅಶ್ವಿನಿ, ಜಾನ್ವಿ ಯಾವ ಯಾವ ತರ ತರ ಒಬ್ರ ಮೇಲೆ ಇದ್ರು. ಒಬ್ರು ಡಿಪೆಂಡ್ ಆಗಿದ್ರು. ಬಟ್ ಇವ್ರು ಅದಕ್ಕನ್ನ ಮೀರಿದ್ದಾರೆ. ಬಟ್ ಅವರಿಬ್ರು ಏನು ಅಂತಂದ್ರೆ ಏನಾದ್ರು ಒಂದು ಡಿಸ್ಕಷನ್ ಆ ಕಂಟೆಸ್ಟೆಂಟ್ಸ್ ಬಗ್ಗೆ ಮಾತನಾಡುವಂತದ್ದಾಗಿರ್ಬೋದು, ಇಲ್ಲ ಅಂತಂದ್ರೆ ಅವ್ರು ಹಂಗ್ ಮಾಡಿದ್ರು ಹಿಂಗ್ ಮಾಡಿದ್ರು ಅಂತ ಹೇಳ್ಬಿಟ್ಟು ರಕ್ಷಿತಾ ಮೇಲೆ ಜಗಳ ಆಡುವಂತದ್ದಾಗಿರ್ಬೋದು, ಹೌದು. ಏನಾದ್ರೂ ಮಾಡಿ ನಾವು ಸದ್ ಮಾಡ್ಬೇಕು ಅನ್ನೋಂತ ಥಾಟ್ ಅಲ್ಲಿ ಇಟ್ಕೊಂಡು ಜಾನ್ವಿ ಅವರು ಮತ್ತೆ ನಮ್ಮ ಅಶ್ವಿನಿ ಗೌಡ ಅವರು ಮಾಡ್ತಿದ್ರು. ಬಟ್ ಇವ್ರೇನಂತಂದ್ರೆ ರೊಮ್ಯಾಂಟಿಕ್ ಆಗಿ ಮೂವ್ ಆಗ್ತಿದ್ದಾರೆ. ಬಟ್ ಹೌದು. ಎಲ್ಲೋ ಒಂದ್ ಕಡೆ ಏನಂತಂದ್ರೆ ನೋಡುವಂತಹ ವೀಕ್ಷಕರಿಗೆ, ಅವರ ಮನೆಗಳಲ್ಲಿರುವಂತವರಿಗೆ ಒಂದು ಮುಜುಗರ ಉಂಟಾಗ್ತಿದೆ ಅನ್ನುವಂಥದ್ದು ನನ್ನ ಭಾವನೆ. ಯಾಕಂತಂದ್ರೆ ಅಫ್ಕೋರ್ಸ್ ಇರ್ಲಿ, ಬಟ್ ಏನಂತಂದ್ರೆ ತುಂಬಾ ಅತಿಯಾದ್ರೆ ಇವಾಗ ಒಂದು ತುಂಬಾ ಅತಿ ವಾರಕ್ಕೆನೆ ಆಗ್ತಿದೆ. ಯಾಕಂದ್ರೆ ಏನಾಗ್ತಿದೆ ಅಂತಂದ್ರೆ ಆಮ್, ರಾಶಿಕಾ ಅವ್ರದ್ದು ಫೇಕ್ ಎವಿಕ್ಷನ್ ಆದಾಗ ಹ್ಮ್ ಹೋಗಿ ಹಗ್ ಮಾಡ್ತಾರೆ. ಅದು ತುಂಬಾನೇ ಲೈಕ್ ತುಂಬಾ ವರ್ಷಗಳಿಂದ ನಮ್ಗೆ ಪರಿಚಯ ಇದಾರೇನೋ ಅನ್ನೋ ಹೌದು. ಲೆವೆಲ್ಗೆ ಅವರು ಎಮೋಷನಲ್ ಆಗ್ತಾರೆ. ಸೊ ಯಾರು ಕೂಡ ಮನೇಲಿ ಅಷ್ಟೊಂದು ಎಮೋಷನಲ್ ಆಗಿರಲ್ಲ ರಾಶಿಕಾ ಅವ್ರು ಎವಿಕ್ಟ್ ಆದಾಗ. ಬಟ್ ಸೂರಜ್ ಅವ್ರು ತುಂಬಾ ಆಗ್ತಾರೆ. ಅದಾದ್ಮೇಲೆ ನಿನ್ನೆ ಎಪಿಸೋಡ್ ನಲ್ಲಿ ಸೂರಜ್ ಅವ್ರು ಕೇಳ್ತಾರೆ, ನಾನ್ ಲೈನ್ ಹೊಡಿಲ್ಲ ಬೇರೆ ಹುಡುಗಿರಿಗೆ ಅಂತ. ಅವಾಗ ನೀನ್ ಅದನ್ನೇ ಮಾಡ್ಕೊಂಡಿರು ಅಂತ ಇವ್ರು ಸಿಟ್ ಮಾಡ್ಕೋತಾರೆ ಅಲ್ಲ, ನನ್ಗೆ ರಾಶಿಕಾ ಅದೇನೆ, ಅವರು. ನನ್ಗೆ ಏನ್ ಅನಿಸ್ತಿದೆ ಅಂತಂದ್ರೆ ಇವರು ಲವ್ ಮಾಡಕ್ ಬಂದಿದಾರ ಬಿಗ್ ಬಾಸ್ ಮನೆಗೆ, ಬಿಗ್ ಬಾಸ್ ಆಟ ಆಡಕ್ ಬಂದಿದಾರ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಿಲ್ಲ ನನಗಂತೂ. ಸಿ ಬಟ್ ಲವ್ ಅನ್ನೋದು ಕೂಡ ಒಂದು ಸ್ಟ್ರಾಟಜಿ ಆಯ್ತಾ. ಯಾಕಂದ್ರೆ ಈಗ ರಾಶಿಕಾಗೂ ಒಂದು ಫ್ಯಾನ್ ಬೇಸ್ ಇದೆ, ಸೂರಜ್ಗೂ ಫ್ಯಾನ್ ಬೇಸ್ ಇದೆ. ಸೊ ಇನ್ ಕೇಸ್ ರಾಶಿಕಾ ಎವಿಕ್ಟ್ ಆದ್ರು ಅಂದ್ರೆ ರಾಶಿಕಾ ಫ್ಯಾನ್ಸ್ ಎಲ್ಲ ಸೂರಜ್ಗೆ ವೋಟ್ ಮಾಡ್ಬೋದು, ಸೂರಜ್ ಎವಿಕ್ಟ್ ಆದ್ರೆ ಸೂರಜ್ ಫ್ಯಾನ್ಸ್ ರಾಶಿಕಾ ವೋಟ್ ಮಾಡ್ಬೋದು. ಆ ಸ್ಟ್ರಾಟಜಿ ಇಟ್ಕೊಂಡು ಕೂಡ ಅವ್ರು ಆಡ್ತಾ ಇರ್ಬೋದು. ಸೊ ಅಲ್ಲ, ಲಾಸ್ಟ್ ಟೈಮು ಹೇಳಕ್ಕಾಗಲ್ಲ. ಕೂಡ ಇವಾಗ ಒಳ್ಳೆ ಫ್ರೆಂಡ್ಸ್ ತರ ತ್ರಿವ್ಯಾ ಅಂತ ಹೇಳ್ಬಿಟ್ಟು, ತ್ರಿವಿಕ್ರಮ್ ಹಾಗೇನೆ ಭವ್ಯ ಗೌಡ, ಬಟ್ ಅವ್ರು ಈ ಮಟ್ಟಕ್ಕೆ ಯಾರೂನು ಕೂಡ ಕ್ರಾಸ್ ಮಾಡಿರ್ಲಿಲ್ಲ. ಅಂಡ್ ಅಂಡ್ ತ್ರಿವಿಕ್ರಮ್ ಭವ್ಯ ಓಪನ್ ಆಗಿ ಈ ತರ ಎಲ್ಲ ಮಾತಾಡೋದು, ಹ್ಮ್ ಈ ತರ ಗೆಸ್ಟರ್ಸ್ ನ ತೋರ್ಸೋದು ಕೂಡ ಮಾಡಿರ್ಲಿಲ್ಲ. ಹೌದು. ಸೊ ಅಂಡ್ ಅವ್ರ ಅವ್ರದ್ದು ಎಮೋಷನ್ಸ್ ನಮ್ಗೆ ಕ್ರಿಂಜ್ ಅನ್ಸ್ತಾ ಇರ್ಲಿಲ್ಲ, ಏನೋ ರಿಯಲ್ ಆಗಿ ಬರ್ತಾ ಇದೆ ಅಂತ ಅವ್ರು ರಿಯಲ್ ಆಗಿದ್ರು, ಅನ್ಸ್ತಾ ಇತ್ತು. ಹಾಗಾಗಿ ಅದು ಯಾ ರಿಯಾಲಿಟಿ ಶೋ ಆಗಿತ್ತು. ಬಟ್ ಇವ್ರು ಏನಾಗ್ತಿದೆ ಅಂತಂದ್ರೆ ಬರ್ತಾ ಬರ್ತಾ ಆ ಎಲ್ಲೋ ಅವರ ತನವನ್ನ ಅವರೇ ಕಳ್ಕೊಳ್ತಿದ್ದಾರೆ ಅನ್ನುವಂಥದ್ದು ಹೊರಗಡೆ ಆಗ್ತಾ ಇದೆ. ಅಂಡ್ ಅಂಡ್ ಟ್ರೋಲ್ಸ್ ಕೂಡ ಸಿಕ್ಕಾಪಟ್ಟೆ ಲಾಸ್ಟ್ ಆಗ್ತಾ ಸೀಸನ್ ಇದೆ. ಅಲ್ಲಿ ಶಿಶಿರ್ ಐಶ್ವರ್ಯದು ಯಾವ ತರ ಆಯ್ತಲ್ಲ, ಹ್ಮ್ ಬರ್ತಾ ಬರ್ತಾ ತುಂಬಾ ಕ್ಲೋಸ್ ಆದ್ರು, ಆ ರಿಲೇಶನ್ಶಿಪ್ ಮೂಡಲ್ಲೇ ಇದ್ರು. ಸೊ ಇವ್ರದ್ದು ಹಂಗೆ ಆಗತ್ತೆ. ಅಂಡ್ ಸುದೀಪ್ ಸರ್ ವಾರ್ನ್ ಕೂಡ ಮಾಡಿದ್ರು, ಹ್ಮ್ ನೀವಿಬ್ರು ಹಿಂಗೆ ಇದ್ರೆ ಇಬ್ರಲ್ಲೊಬ್ರು ಹೊರಗಡೆ ಪಕ್ಕ ಬರ್ತೀರಾ ನೆಕ್ಸ್ಟ್ ವೀಕ್ ಅಂತ. ಹಂಗೆ ಹೇಳ್ತಿದ್ದಂಗೆನೆ ಅಲ್ಲ, ಶಿಶಿರ್ ನೀವು ಬಂದ್ರು ಬರಲ್ಲ. ಓ, ಲಾಸ್ಟ್ ಸೀಸನ್ ಅಲ್ಲಿ ನೀವು ಲಾಸ್ಟ್ ಹೇಳ್ತಿದ್ರ? ಓಕೆ. ಶಿಶಿರ್ ಮತ್ತೆ ಐಶ್ವರ್ಯ ವಿಷಯದಲ್ಲಿ. ಹ್ಮ್ ಸೊ ಇವ್ರ ವಿಷಯದಲ್ಲೂ ಹಾಗೆ ಆಗತ್ತೆ ಅಂತ ನಂಗೆ ಅನ್ಸ್ತಾ ಇದೆ. ಮೊನ್ನೆನು ಸುದೀಪ್ ಸರ್ ಹೇಳ್ತಾ ಇದ್ರು ಅಲ್ಲೇನೆ, ರಾಶಿಕಾಗೆ ಹೌದು. ರಾಶಿಕಾಗ್ ಹೇಳ್ತಾ ಇದ್ರು, ಸೂರಜ್ ಅವರೇ ನೀವ್ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ನೀವು ಬರಲ್ಲ, ಬರುವಂತವ್ರು ಬರ್ತಾರೆ ಅಂತ ಹೌದು ಹೇಳ್ತಾ ಹೌದು, ಇದ್ರು. ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟಿದ್ರು. ಕೊಟ್ಟಿದ್ದಾರೆ. ಬಟ್ ಎಂಡ್ ಆಫ್ ದ ಡೇ ತಗೊಳ್ಳೋದು ಬಿಡೋದು ಅವ್ರಿಗೆ ಅವ್ರ ಬಿಟ್ಟಿದ್ದು. ಇಷ್ಟ. ಎಲಿಮಿನೇಷನ್ ಅಂತೂ ಇರ್ಲಿಲ್ಲ ಲಾಸ್ಟ್ ವೀಕ್. ಸ್ಪಂದನಾ ಮತ್ತೆ ರಾಶಿಕಾ ಇಬ್ರು ಕೂಡ ಸೇಫ್ ಆದ್ರು. ಆ ಹೌದು. ಒಂದು ಸಂದರ್ಭದಲ್ಲೇ ಸೂರಜ್ ಸಿಂಗ್ ಅವರು ಹೋಗ್ಬಿಟ್ಟು ರಾಶಿಕಾನ ಬಿಗಿ ಹಗ್ ಅಪ್ಪುಗೆಯನ್ನ ಮಾಡಿದ್ರು. ಮಾಡಿ, ಸೊ ಅದು ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ. ಸೊ ನಾವ್ ಏನೇ ಹೇಳಿದ್ರು ಕೂಡ ಅವ್ರಿಗೆ ತಲುಪಲ್ಲ. ಬಿಕಾಸ್ ಯಾಕಂತಂದ್ರೆ ಅವ್ರ ಫೋನ್ ಕಾಂಟ್ಯಾಕ್ಟ್ ಇರೋದಿಲ್ಲ, ಏನೂ ಇರೋದಿಲ್ಲ. ಸೋಷಿಯಲ್ ಮೀಡಿಯಾದಿಂದ ಇಡೀ ಜಗತ್ತಿಂದಾನೇ ಹೊರಗಡೆ ಇರ್ತಾರೆ ಅವರು. ಸೊ ಹೌದು. ಆ ಒಂದು ಕಾರಣಕ್ಕೆ ಬಟ್ ಏನಾಗ್ತದೆ ಅಂತಂದ್ರೆ ಅವ್ರ ಮನೆಯವರು ಸ್ವಲ್ಪ ನೋಡ್ತಿರ್ತಾರೆ ಆ ಒಂದು ಮನಸ್ಥಿತಿಗೆ. ಯಾಕಂತಂದ್ರೆ ಬಿಗ್ ಬಾಸ್ ನಲ್ಲಿ ಸರ್ವೈವ್ ಆಗ್ಬೇಕು ಅಂತಂದ್ರೆ ಅವರ ಸ್ಟ್ರಾಟಜೀಸ್ ಏನೇನಿರುತ್ತೋ ಅಂತಾನು ಹೇಳೋದಿಕ್ಕಾಗಲ್ಲ. ಅದ್ರ ಜೊತೆಗೆ ಅವ್ರನ್ನೂ ಒಪ್ಪಿಸ್ಬೇಕು, ಒಂದಷ್ಟು ಫ್ಯಾನ್ಸ್ ಇರ್ತಾರೆ, ಅವ್ರನ್ನೂ ಒಪ್ಪಿಸ್ಬೇಕು ಅಂತಂದಾಗ ಅವರವರ ಲಿಮಿಟೇಷನ್ಸ್ ಏನಿರುತ್ತೆ, ಅಂಡ್ ಅವರವರ ಬೌಂಡರೀಸ್ ಮೋರ್ ಓವರ್ ಏನಿರುತ್ತೆ, ಈಗ ಅದನ್ನ ಕ್ರಾಸ್ ಮಾಡಬಾರ್ದು ಬಿಗ್ ಅಂತ. ಬಾಸ್ ಮನೆಯಿಂದ ಇವ್ರು ಹೊರಗಡೆ ಹೋದ್ರು ಇವ್ರಿಬ್ರು ಹ್ಮ್. ಅಂದಾಗ, ಸಪೋಸ್ ಬೇರೆ ಬೇರೆ ಆದ್ರು, ಅವ್ರವ್ರ ಪಾಡಿಗೆ ಇದ್ರು ಅಂದಾಗ ಇದು ಬಂದೇ ಬರುತ್ತೆ. ನೆಕ್ಸ್ಟ್ ಅವ್ರು ಬೇರೆ 100%. ರಿಲೇಶನ್ಶಿಪ್ ಮೂವ್ ಆನ್ ಆದ್ರು ಅಂದ್ರೆ ಬಿಗ್ ಬಾಸ್ ಮನೇಲಿ ನೀವು ಹಿಂಗಿದ್ರಿ ಹಂಗಿದ್ರಿ ಅನ್ನೋದೆಲ್ಲ ತುಂಬಾ ಅವ್ರಿಗೇನೆ ಬ್ಯಾಡ್ ಮಾತಾಡಾಗುತ್ತೆ. ನೇಮ್ ಬರುವಂತ ಚಾನ್ಸಸ್ ತುಂಬಾನೇ ಇರುತ್ತೆ. ಎಸ್ ಯಾಕಂತಂದ್ರೆ ಎಸ್ ಹೇಳೋದಿಕ್ಕಾಗಲ್ಲ. ಅಟ್ ಪ್ರೆಸೆಂಟ್ ಅವ್ರಿಗೆ ಖುಷಿ ಕೊಡ್ತಿರ್ಬೋದು, ಅಟ್ ಪ್ರೆಸೆಂಟ್ ಅವ್ರು ಸರ್ವೈವ್ ಆಗ್ತಿರ್ಬೋದು. ಬಟ್ ಮುಂದಿನ ದಿನಗಳಲ್ಲಿ ಅವ್ರಿಗೆ ಇದರಿಂದ ಎಲ್ಲೋ ಒಂದ್ ಕಡೆ ಬ್ಯಾಡ್ ನೇಮ್ ಆಗಿರ್ಬೋದು ಅಥವಾ ಅವಮಾನ ಆಗುವಂತ ಚಾನ್ಸಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಅಂತಾನೆ ಸಿಕ್ಕಾಪಟ್ಟೆ ಹೇಳ್ಬೋದು. ಇರುತ್ತೆ. ಸೊ ಸೂರಜ್ ಸಿಂಗ್ ಮತ್ತೆ ರಾಶಿಕಾ ಬಾಂಡಿಂಗ್ ಇದಾದ್ರೆ, ಅಶ್ವಿನಿ ಗೌಡ ಅವ್ರದ್ದು ಅದಾಗೇನೆ ಜಾನ್ವಿ ಅವರ ಜಗಳ ಅಂತೂ ತಾರಕಕ್ಕೇರಿದೆ. ಅಂಡ್ ನಮ್ಮ ಇನ್ನೊಬ್ರು ವೈಲ್ಡ್ ಕಾರ್ಡ್ ಸ್ಪರ್ಧಿ ರಿಷಾ ಅವರಿದ್ದಾರೆ. ಹ್ಮ್ ಬರ್ತಿದ್ದಂಗೆನೆ ಗಿಲ್ಲಿ ಫುಲ್ ಖುಷಿ ಆದ್ರು, ಹ್ಮ್ ಇನ್ನೊಬ್ರು ಚೆನ್ನಾಗಿರೋ ಹುಡುಗಿ ಬಂದ್ರಲ್ಲ ಅಂತ. ಕಾವ್ಯನ ಪಕ್ಕಕ್ಕಿಟ್ಟು ರಿಷಾ ಅವ್ರ ಜೊತೆನೆ ಓಡಾಡಕ್ ಶುರು ಪಾಪ ಮಾಡಿದ್ರು. ಕಾವ್ಯ ಅವ್ರ ಕೈಯಲ್ಲಿ ರಾಖಿನೂ ಆಮೇಲೆ ಕಟ್ಟಿಸಿದ್ರು. ರಿಷಾ ಅವರು ವಿಷ ಅಂತ ಗೊತ್ತಾದ್ಮೇಲೆ ಈಗ ಸೈಲೆಂಟ್ ಆಗಿ ಕೂತಿದ್ದಾರೆ. ಅಂಡ್ ಚಂದ್ರಪ್ರಭಾ ಅವರು ಅಷ್ಟೇನೆ, ಹ್ಮ್ ಅವ್ರ ಹೆಂಡತಿ ವೀಕೆಂಡ್ ಅಲ್ಲಿ ಬಂದು ವಾರ್ನಿಂಗ್ ಕೊಟ್ಟ ಮೇಲೆ ಅವರು ಕೂಡ ಸೈಲೆಂಟ್ ಆಗಿ ಕೂತಿದ್ದಾರೆ ಇವಾಗ. ಹೌದು. ಅಂಡ್ ಬಟ್ ರಿಷಾ ನಾನ್ ತುಂಬಾ ಸ್ಟ್ರಾಂಗು, ಕಾನ್ಫಿಡೆಂಟ್, ಮುಖಕ್ಕೆ ಹೊಡೆದಂಗ್ ಮಾತಾಡ್ತೀನಿ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡ್ ಬಂದ್ರು. ಹಂಗ ಹೇಳ್ದವ್ರು ವಾರದಲ್ಲಿ 3 ದಿನ ಬರೀ ಅಳದೇ ಆಯ್ತು ಅವ್ರದ್ದು. ಲಾಸ್ಟ್ ಟೈಮ್ ಶೋಭಾ ಶೆಟ್ಟಿನೂ ಹಿಂಗೆ ಅಲ್ವಾ ಆರ್ಭಟ ಮಾಡಿ ಹೌದು ಬಂದಿದ್ದು. ಹೌದು. ಅಂದ್ರೆ
ಆರೋ ಟೈಮಲ್ಲಿ ದೀಪ ಹೊತ್ತಿ ಉರಿಯುತ್ತೆ ಅಂತಾರಲ್ಲ. ಸೊ ಆ ಹೌದು. ತರ ಸ್ಟಾರ್ಟಿಂಗ್ ಏನಿದ್ರು ಟ್ರಬಲ್ ಮಾಡ್ಬೋದು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅನ್ಕೊಂಡು ಅವ್ರವ್ರ ಮೇಲಿರುವಂತಹ ಅವ್ರ ಕಾನ್ಫಿಡೆನ್ಸ್. ಬಟ್ ಅದು ನೋಡುವಂತ ನಮ್ಮಂತ ವೀಕ್ಷಕರಿಗೆ ಏನಾಗುತ್ತೆ ಅಂದ್ರೆ ಓವರ್ ಕಾನ್ಫಿಡೆಂಟ್ ಆಗ್ಬಿಡುತ್ತೆ ಅದು. ಹೌದು. ಅಂಡ್ ಮೊನ್ನೆ ಜಾನ್ವಿ ಅವ್ರ ಜೊತೆ ಕೂಡ ತುಂಬಾನೇ ಅನ್‌ಪ್ರೊಫೆಷನಲ್ ಆಗಿ ಬಿಹೇವ್ ಮಾಡಿದ್ರು. ಸೊ ಜಾನ್ವಿ ಅವ್ರ ಮೇಲೆ ಅವ್ರಿಗೆ ಏನೇ ದ್ವೇಷ ಇದ್ರು ಅದ್ ಹೇಳುವಂತ ರೀತಿ ಇರುತ್ತೆ. ಥೂ ಅಂತ ಉಗಿಯೋದು, ಶೋ ಮುಗಿಲಿ ಆಮೇಲೆ ನೋಡ್ಕೋತೀನಿ, ಈ ತರದ ಮಾತುಗಳೆಲ್ಲ ನೋಡೋ ವೀಕ್ಷಕರಿಗೆ ಅವ್ರ ಬಗ್ಗೆ ಇರುವಂತಹ ಅಭಿಪ್ರಾಯವನ್ನ ಚೇಂಜ್ ಮಾಡತ್ತೆ ಅಂತ. ಬಟ್ ಅವರ ಸಿಚುವೇಶನ್ ಅಲ್ಲಿ ಹೆಂಗಿತ್ತೋ ಏನೋ ಗೊತ್ತಿಲ್ಲ. ಬಟ್ ಅದೇನೆ ಬಟ್ ಏನೇ ಸಿಚುವೇಶನ್ ಇರ್ಲಿ, ಅವ್ರಿಗೆ ಅದೊಂದು ತಲೆಯಲ್ಲಿ ಇರ್ಬೇಕು. ನಾನ್ ಬಿಗ್ ಬಾಸ್ ಮನೆ ಒಳಗಡೆ ಇದೀನಿ, ಕೋಟ್ಯಾಂತರ ಜನ ನನ್ನ ನೋಡ್ತಿದ್ದಾರೆ. ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡೆ ಅವ್ರು ಪ್ರತಿ ಸಿಚುವೇಶನ್ ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಅಂಡ್ ಉಳ್ದವ್ರು ಎಷ್ಟೋ ಜನ ಅದನ್ನ ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಕೂಡ. ಫಾರ್ ಎಕ್ಸಾಂಪಲ್ ಈಗ ಜಾನ್ವಿ ಅವರೇ ಆಗಿರ್ಬೋದು. ಎಷ್ಟೋ ಕಡೆ ಅವ್ರು ಮಾತಾಡ್ಬೇಕು ಅನ್ಸಿದ್ರು ಕೂಡ ಅವ್ರು ಕಂಟ್ರೋಲ್ ಮಾಡ್ಕೊಂಡು ಮಾತಾಡ್ತಾರೆ, ಅದು ಗೊತ್ತಾಗತ್ತೆ. ಇವನ್ ಉಳ್ದ ಕಂಟೆಸ್ಟೆಂಟ್ ಗಳು ಕೂಡ ಅವರಿಗೆ ತಲೆಯಲ್ಲಿದೆ, ನಾನ್ ಬಿಗ್ ಬಾಸ್ ಮನೇಲಿ ಇದ್ದೀನಿ, ಹೇಗ್ ವರ್ತನೆ ಮಾಡ್ಬೇಕು ಅನ್ನುವಂಥದ್ದು. ಸೊ ಆಬ್ವಿಯಸ್ಲಿ ನೀವು ಹೋಗಿದ್ದೀರಾ, ರಿಸ್ಕ್ ತಗೊಂಡು ಹೋಗಿದ್ದೀರಾ ಅಂದ್ಮೇಲೆ ಅದನ್ನ ಮ್ಯಾನೇಜ್ ಮಾಡೋದನ್ನ ಕಲಿಲೇಬೇಕಾಗತ್ತೆ. ಬಟ್ ಏನಾಗುತ್ತೆ ಅಂತಂದ್ರೆ ಕೆಲವ್ರ ಮೈಂಡ್ ಸೆಟ್ ಅಲ್ಲಿ ಏನಾಗುತ್ತೆ, ನಾನು ಬಿಗ್ ಬಾಸ್ ಮನೇಲಿ ಇದ್ದೀನಿ. ಸೊ ನಾನು ಆರ್ಭಟ ಮಾಡಿದ್ರೆ ನಾನು ಇನ್ನೊಂದಷ್ಟು ದಿನ ಸರ್ವೈವ್ ಆಗ್ತೀನಿ. ನನ್ನ ಆರ್ಭಟಕ್ಕೆ ಅವ್ರು ತಣ್ಣಗಾಗ್ತಾರೆ. ಸೊ ಜನ ನೋಡ್ತಾರೆ, ನನ್ನನ್ನು ಇಷ್ಟಪಡ್ತಾರೆ. ಇನ್ನೊಂದಷ್ಟು ವಾರಗಳ ಕಾಲ ಬಿಗ್ ಬಾಸ್ ಅವರು ನನ್ನ ನೋಡ್ಸ್ಕೊಂತಾರೆ. ಅವ್ರವ್ರ ಸ್ಟ್ರಾಟಜಿ ಅವ್ರವ್ರಿಗಿರುತ್ತೆ. ಸೊ ಅದೇ ಹೌದು. ರೀತಿ ಇರ್ಬೋದು. ಅದರ ಮಧ್ಯೆ ಏನಾಗಿತ್ತು ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಕೂಸು ಬಡವಾಯ್ತು ಅನ್ನೋ ಹಾಗೆ ಜಾನ್ವಿ ಅವ್ರು ಮತ್ತೆ ಅಶ್ವಿನಿ ಗೌಡ ಅವರ ಜಗಳ ಅಂತೂ ಇತ್ತೀಚೆಗೆ ಫುಲ್ ಕ್ಲೋಸ್ ಆಗಿದ್ದಂತವ್ರು ಈಗ ಹೌದು. ನೀನೊಂದು ತೀರ ನಾನೊಂದು ತೀರ ನಾನೊಂದು ತೀರ ಇದ್ದಂಗ ಅಂತ ಆಗಿದ್ದಾರೆ. ಆಗಿದ್ದಾರೆ. ಸೊ ಅವ್ರ ಜಗಳದ ಬಗ್ಗೆ ಏನ್ ಅನ್ನಿಸ್ತು ನಿಮ್ಗೆ ಅಂತ? ನನಗನ್ಸೋ ಪ್ರಕಾರ 4 ವೀಕ್ಸ್ ಎಲ್ರೂ ಅವ್ರನ್ನ ಆಡ್ಕೊಂಡ್ ಬಂದ್ರು. ಅಶ್ವಿನಿಗೆ ಜಾನ್ವಿ ಬಕೆಟ್ ಹಿಡಿತಾರೆ, ಅವ್ರೊಂದ್ ಸಪೋರ್ಟ್ ಸಿಸ್ಟಮ್ ತರ ಡಿಫೆಂಡ್ ಮಾಡ್ಕೊಂಡು ಹೋಗ್ತಾರೆ ಅಂತ. ಮೇ ಬಿ ಅಶ್ವಿನಿ ಅವರಿಗೆ ಅದು ತುಂಬಾನೇ ಹರ್ಟ್ ಆಗಿರ್ಬೋದು. ಲೈಕ್ ಜಾನ್ವಿ ಅವ್ರ ಆಟನ ಅವ್ರು ಆಡ್ಲಿ ಅಂತ ಒಂದು ಬಿಟ್ ಕೊಡುವ ರೀತಿ. ಈಗ ಡೈರೆಕ್ಟ್ ಆಗಂತೂ ಹೇಳಕ್ ಆಗಲ್ಲ, ಜಾನ್ವಿ ನಿನ್ ಆಟ ನೀನ್ ಆಡು ಅಂದ್ರೆ. ಆ ಒಂದ್ಸಲ ಬಾಂಡ್ ಕ್ರಿಯೇಟ್ ಆದ್ಮೇಲೆ ನಾವು ನಾರ್ಮಲ್ ಆಗಿ ಮಾತಾಡ್ಕೊಂಡು ಆ ಬಾಂಡ್ ನ ಬ್ರೇಕ್ ಮಾಡಕ್ ಆಗೋದಿಲ್ಲ. ಒಂದಾ ಜಗಳ ಆಗ್ಬೇಕು, ಇಲ್ಲ ಮನಸ್ತಾಪ ಆಗ್ಬೇಕು. ಸೊ ಆ ಕಾರಣಕ್ಕೋಸ್ಕರ ಜಗಳ ಆಗಿ ಮೇ ಬಿ ಹೊರಗಡೆ ಬಂದ್ಮೇಲೆ ಅವ್ರು ಹೇಳ್ಬೋದು, ಇಲ್ಲ ನಿನ್ನ ಆಟ ಆಡ್ಲಿ ಅಂತ ನಾನು ಈ ತರ ಮಾಡ್ದೆ ಅಂತ ಹೇಳೋ ಚಾನ್ಸಸ್ ಇರುತ್ತೆ, ಗೊತ್ತಿಲ್ಲ. ಅಥವಾ ಏನಾದ್ರು ಸೀಕ್ರೆಟ್ ಟಾಸ್ಕು ಇರ್ಬೋದು, ಅದು ಗೊತ್ತಿಲ್ಲ. ಸೀಕ್ರೆಟ್ ಟಾಸ್ಕ್ ಇರ್ಬೋದು, ಇಲ್ಲ ಅಂತಂದ್ರೆ ಇವರಿಬ್ರೆ ಪ್ಲಾನ್ ಮಾಡ್ಕೊಂಡು ಮಾಡಿದ್ರು ಮಾಡಬಹುದು, ಪ್ಲಾನ್ ಹೇಳಕ್ಕಾಗಲ್ಲ. ಮಾಡ್ಕೊಂಡಿದ್ರೆ ಆ ಫುಟೇಜ್ ನಮಗೆ ಕಾಣಿಸಿರೋದು ಏನು ಅಂತ. ಬಟ್ ಸೊ ಬಿಗ್ ಬಾಸ್ ಹೇಳಿರ್ಬೋದೇನೋ ಅಲ್ಲ, ಇಬ್ರಿಗೂ ಕನ್ಫೆಷನ್ ರೂಮ್ ಕರೆದ್ಬಿಟ್ಟು ಈ ತರ ಅಲ್ಲ, ಮಾಡಿ ಅಂತ ಕನ್ಫೆಷನ್ ರೂಮಿಗೆ ಕರೆದಿದ್ರುನು ಅದ್ ಅಟ್ ಲೀಸ್ಟ್ ಫುಟೇಜ್ ಯಾರು ತೋರಿಸ್ತಿದ್ರಲ್ಲ, ಅಥವಾ ಮನೆಯವ್ರಿಗಾರು ಗೊತ್ತಾಗ್ತಿತ್ತಲ್ಲ. ಇವ್ರಿಬ್ರೇ ಈಗ ಸತೀಶ್ ಮತ್ತೆ ಚಂದ್ರಪ್ರಭಾ ಅವ್ರನ್ನ ಕನ್ಫೆಷನ್ ರೂಮಿಗೆ ಕರೆದು ಸೀಕ್ರೆಟ್ ಟಾಸ್ಕ್ ಕೊಟ್ರು. ಸೊ ಸೀಕ್ರೆಟ್ ಟಾಸ್ಕ್ ಏನು ಅಂತ ಗೊತ್ತಾಗಿಲ್ಲ ಅಂದ್ರೂನು ಅಟ್ ಲೀಸ್ಟ್ ಅವರಿಬ್ರು ಮನೆ ಒಳಗಡೆ ಕನ್ಫೆಷನ್ ರೂಮಿಗೆ ಕರೆದಿದ್ ಗೊತ್ತಾಗಿದೆ ಜನಕ್ಕೆಲ್ಲ, ಅಂದ್ರೆ ಕಂಟೆಸ್ಟೆಂಟ್ ಗಳಿಗೆ. ಸೊ ಇವರಿಬ್ಬರನ್ನ ಕರೆದು ಬಿಟ್ಟು ಕನ್ಫೆಷನ್ ರೂಮಿಗೆ ಆಮೇಲೆ ಇದು ಇನ್ಸಿಡೆಂಟ್ ಆಗಿದೆ ಅಂದಿದ್ರೆ, ಸೊ ಆಬ್ವಿಯಸ್ಲಿ ಕಂಟೆಸ್ಟೆಂಟ್ಸ್ ಮಾತಾಡ್ಕೊಂಡಿರೋರು ಮೇ ಬಿ ಸೀಕ್ರೆಟ್ ಟಾಸ್ಕ್ ಇರ್ಬೋದು, ಯಾಕಂದ್ರೆ ಕನ್ಫೆಷನ್ ರೂಮಿಗೆ ಕರೆದಿದ್ರು ಅಂತ. ಸೊ ಆತರ ಇನ್ಸಿಡೆಂಟ್ ನಡೆದಿಲ್ಲ ಅಂತ ಆ ಅನ್ಸುತ್ತೆ. ಫುಟೇಜಸ್ ತೋರಿಸ್ತಿದ್ದಂಗೆ ಲಾಸ್ಟ್ ವೀಕೆಂಡ್ ಅಲ್ಲಿ ಏನಾದ್ರು ತೋರಿಸಿದ್ರೆ ಸುದೀಪ್ ಅವ್ರ ಜೊತೆ ಅವಾಗ ಏನ್ ಹೇಳ್ತೀರಾ? ಬಿಗ್ ಬಾಸ್ ಹೇಳಕ್ಕಾಗಲ್ಲ. ಮನೆ ಆಟ ಯಾರು ಯಾವ ಟೈಮ್ ಅಲ್ಲಿ ಹೆಂಗೆ ಅಂತ ಊಹಿಸೋದಿಕ್ ಆಗಲ್ಲ. ಹೌದು, ಅಂಡ್ ಹೌದು. ಇವ್ರ ಸ್ಟ್ರಾಟಜಿ ಮಾಡ್ಕೊಂಡು ಇವ್ರೇ ಮಾಡ್ತಿದಾರ, ಅದನ್ನ ಬಿಗ್ ಬಾಸ್ ಮನೆಯವರು ಹೈಡ್ ಮಾಡ್ತಿದಾರ, ಕಂಟೆಂಟ್ ಇನ್ನೊಂದ್ ಸ್ವಲ್ಪ ಸರ್ವೈವ್ ಆಗ್ಲಿ ಅಂತ ಯಾಕಂದ್ರೆ ಹೇಳ್ಬಿಟ್ಟು. ನನಗನ್ಸೋ ಪ್ರಕಾರ ಅಶ್ವಿನಿ ಮತ್ತೆ ಜಾನ್ವಿ ಅವರ ಬಾಂಡಿಂಗ್ ಹ್ಮ್. ಅಂದ್ರೆ ಆಲ್ ಆಫ್ ಅ ಸಡನ್, ಬಿಕಾಸ್ ಏನು ಜಗಳನೂ ಆಗಿಲ್ಲ, ಟಾಸ್ಕು ಆಗಿಲ್ಲ, ಅಥವಾ ಅವರಿಬ್ರು ಬೇರೆಯವ್ರ ಜೊತೆ ಮಾತು ಆಡಿಲ್ಲ. ಸಡನ್ ಆಗಿ ನಾಮಿನೇಷನ್ ಅಂತ ಬಂದಾಗ ಅವ್ರ ಜಾನ್ವಿ ಹೆಸರನ್ನ ಅಶ್ವಿನಿ ತಗೋತಾರೆ ಅಂದ್ರೆ ಒಂದೇ ಸಲಕ್ ಆಗುವಂತದಲ್ವಲ್ಲ, ಏನೋ ಒಂದು ಓವರ್ ನೈಟ್ ಆಗುವಂತ ಡಿಸಿಷನ್ ಅಲ್ಲ. ಸೊ ಮೇ ಬಿ ಸ್ಟ್ರಾಟಜಿ ಅಂತ ಅನ್ಸ್ತಿದೆ ಅದೇ ನನಗೆ. ಅವರಿಬ್ರ ಮಧ್ಯೆ ಏನಂತಂದ್ರೆ ನಾವಿಬ್ರು ಒಟ್ಟಿಗಿದ್ರೆ ನಾವು ಸರ್ವೈವ್ ಆಗೋದಕ್ಕೆ ಆಗಲ್ಲ, ನಮ್ಮನ್ನೆಲ್ಲರೂ ತುಳಿತಾರ ಇದಾರೆ. ಸೊ ಇಲ್ಲ, ನಮ್ಮನ್ನೆಲ್ಲಾನು ಕೂಡ ಅಶ್ವಿನಿಗೆ ಕಾನ್ಫಿಡೆನ್ಸ್ ಇದೆ, ಅವ್ರೊಬ್ರೇನೆ ಸರ್ವೈವ್ ಇಲ್ಲಿ ಆಗ್ತಾರೆ ಅಂತ. ಏನಾಗುತ್ತೆ ಬಟ್ ಜಾನ್ವಿ ಯಾವಾಗ್ಲೂ ಜಾನ್ವಿಗೆ ಅಶ್ವಿನಿಯಿಂದ ಬ್ಯಾಡ್ ನೇಮ್, ನನ್ನಿಂದ ಜಾನ್ವಿಗೆ ಬ್ಯಾಡ್ ನೇಮ್ ಬರ್ತಿದೆ, ಅವರು ಅವ್ರ ಆಟನ ಆಡ್ಲಿ ಅನ್ನೋ ಕಾರಣಕ್ಕೆ ಅಶ್ವಿನಿ ಅವ್ರು ಬಿಟ್ಕೊಡ್ತಿರ್ಬೋದು ಅಂತ ನನ್ನ ಒಪಿನಿಯನ್. ನನಗನ್ಸೋ ಪ್ರಕಾರ ಏನಾಗುತ್ತೆ ಗೊತ್ತಾ, ಇಲ್ಲಿ ಎಷ್ಟೇ ನಾವು ಒಗ್ಗಟ್ಟಾಗಿ ಇದ್ರೂ ಕೂಡ ಅದ್ರ ಜೊತೆಗೆ ಎಷ್ಟೇ ಒಗ್ಗಟ್ಟಾಗಿ ನಾವು ಸರ್ವೈವ್ ಆದ್ರೂ ಕೂಡ ಎಂಡ್ ಆಫ್ ದ ಡೇ ಕಪ್ ಗೆಲ್ಲೋಂಥವ್ರು ಒಬ್ರೇನೆ. ಹೌದು. ಸೊ ಹಾಗಾಗಿ ಇವ್ರು ಏನೇ ಸ್ಟ್ರಾಟಜಿ ಮಾಡಿದ್ರು ಕೂಡ ಇವಾಗ ಏನಾಗಿದೆ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಇಲ್ಲಿ ತನಕನೂ ಕೂಡ ಹ್ಮ್. ಅಶ್ವಿನಿ ಗೌಡವರಾಗಿರ್ಬೋದು, ಅದ್ರ ಜೊತೆಗೆ ಜಾನ್ವಿ ಅವರಾಗಿರ್ಬೋದು, ಯಾರು ಕೂಡ ಒಬ್ರನ್ನೊಬ್ರು ಬಿಟ್ಟು ಬಂದಿಲ್ಲ ಹೌದು. ಅಂಡ್ ಬಿಟ್ಟು ಕೊಟ್ಟಿಲ್ಲ ಕೂಡ. ಹ್ಮ್. ಯಾಕಂತಂದ್ರೆ ಈಗ ಲಾಸ್ಟ್ ಟೈಮ್ ರಕ್ಷಿತಾ ಊಟದ ವಿಚಾರದಲ್ಲಿ ಕೇಳಕ್ ಹೋದ್ಲಾಗೂ ಕೂಡ ಅಷ್ಟೇನೆ, ಚಪಾತಿ ಮಾಡ್ಕೊಂತೀವಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮಂಜು ಭಾಷಿಣಿ ಅವ್ರ ಹತ್ರ ಹೇಳಿದ್ದುಂಟು. ಹೌದು. ಅದರದೆಲ್ಲಾನು ಹೇಳಿದ್ರು. ಮಂಜು ಭಾಷಿಣಿ ಅವರೇ ಸ್ವತಃ ನಮ್ಮ ಇಂಟರ್ವ್ಯೂ ಅಲ್ಲೇ ಹೇಳಿದ್ರು ಕೂಡ. ಹೌದು. ಸೊ ಆ ತರ ಇದ್ದಂತವ್ರು ಇವಾಗ ಸಡನ್ ಆಗಿ ನಾವು ಒಬ್ಬೊಬ್ರೇ ಇದ್ದು ನಾವು ಏನಾದ್ರೂ ಅವ್ರ ಮನಸ್ಸಲ್ಲಿ, ಕಂಟೆಸ್ಟೆಂಟ್ ಗಳ ಮನಸ್ಸಲ್ಲಿ ಏನೇನಿದೆ
ಹ್ಮ್. ಬೇರ್ಪಡಿ ಇವಾಗ ನಾವಿಬ್ರು ನೀವು ಅಶ್ವಿನಿ ಗೌಡ ನಾನು ಜಾನ್ವಿ ಅಂತ ಅನ್ಕೋಣ. ಹ್ಮ್. ಸೊ ಇಬ್ರು ಒಟ್ಟಿಗೆ ಇತ್ತು ಅಂದ್ರೆ ನಾವು ಏನೇ ಹೋದ್ರು ಕೂಡ ಕಂಟೆಸ್ಟೆಂಟ್ಸ್ ನಮ್ಮ ಬಗ್ಗೆ ಏನ್ ಮಾತಾಡ್ತಿದ್ದಾರೆ ಅನ್ನೋಂಥದ್ದು ಹೇಳೋದಿಲ್ಲ. ಬಿಕಾಸ್ ಯಾಕಂತಂದ್ರೆ ನಾವಿಬ್ರು ಕ್ಲೋಸ್ ಆಗಿದ್ದೀವಿ. ಹೌದು. ಕಂಟೆಸ್ಟೆಂಟ್ಸ್ಗೆ ನಾವ್ ಏನೇನ್ ಮಾತಾಡ್ತಿದೀವಿ ಅಂತ ಹೇಳ್ಬಿಟ್ಟು ಗೊತ್ತಾಗ್ಬಿಡುತ್ತೆ. ಹಾಗೇನೆ ಅವ್ರು ಯಾರು ಕೂಡ ಓಪನ್ ಅಪ್ ಆಗಲ್ಲ ಅನ್ನೋಂಥದ್ದು. ಅದೇ ಇಂಡಿವಿಜುವಲ್ ಆಗಿ ದೂರ ಆಗ್ಬಿಟ್ಟು ಆಮೇಲೆ ನಾವು ಸೀಕ್ರೆಟ್ ರೂಮ್ ಅಲ್ಲೇ ಅಥವಾ ಎಲ್ಲಾದ್ರೂ ಟಾಯ್ಲೆಟ್ ಅಲ್ಲೋ ಅಥವಾ ಎಲ್ಲಾದ್ರೂ ಡ್ರೆಸ್ ಚೇಂಜಿಂಗ್ ರೂಮ್ ಅಲ್ಲಿ ಏನಾದ್ರೂ ಆ ತರ ಮಾತಾಡಿದಾಗ ಸ್ವಲ್ಪ ದಿನ ಈ ತರ ಸ್ಟ್ರಾಟಜಿ ಮಾಡ್ಬಿಟ್ಟು ಅವ್ರ ಮೈಂಡ್ ಸೆಟ್ ಅಲ್ಲಿ ಏನಿದೆ, ಅವ್ರ ಬಲಹೀನತೆ ಏನಿದೆ ಅಂತ ತಿಳ್ಕೊಂಡು ಇವ್ರು ಸ್ಟ್ರಾಟಜಿ ಮಾಡ್ಕೊಂಡು ಇನ್ನೊಂದಷ್ಟು ದಿನಗಳ ಕಾಲ ಸರ್ವೈವ್ ಆಗುವಂತಹ ಪ್ಲಾನ್ಸ್ ಅನ್ನ ಇಟ್ಕೊಂಡು ಮಾಡಿದ್ರು ಮಾಡ್ಬೋದು, ಹೇಳೋದಿಕ್ಕಾಗಲ್ಲ. ಸೊ ಅಂಡ್ ಇನ್ನೊಂದು, ಈಗ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಬಂದಾಗ ಕೆಲವಷ್ಟು ಕಿವಿ ಮಾತುಗಳನ್ನ ಕೊಡ್ತಾರೆ, ಕೆಲವೊಂದಷ್ಟು ಹಿಂಟ್ಸ್ ನ ಕೊಡ್ತಾರೆ. ಸೊ ಅದನ್ನೆಲ್ಲ ತಗೊಂಡು ಮೇ ಬಿ ಜನಕ್ಕೆ ನಾವು ಜೊತೆಗಿರೋದು ಇಷ್ಟ ಆಗ್ತಿಲ್ವೇನೋ, ನಾವು ಸಪ್ರೇಟ್ ಆಗಿ ಆಡಿದ್ರೆ ನಾವು ಕೊನೆವರೆಗೂ ಹೋಗ್ತೀವೇನೋ, ಕಪ್ ಗೆಲ್ತೀವೇನೋ ಅನ್ನೋ ಸ್ಟ್ರಾಟಜಿ ಕೂಡ ಆಗಿರ್ಬೋದು. ಎಂಡ್ ಆಫ್ ದ ಡೇ ಅವ್ರಿಗೆ ಗೊತ್ತಾಗುತ್ತೆ. ವೀಕೆಂಡ್ ಬರಬೇಕು, ಕಿಚ್ಚ ಸುದೀಪ್ ಅವ್ರು ಕೇಳಬೇಕು ಯಾಕೆ ಇಬ್ರು ಸಡನ್ ಆಗಿ ಜಗಳ ಆಡಿದ್ರು ಅಂತ ಹೇಳ್ಬಿಟ್ಟು. ಅಂಡ್ ಇದೇ ಮೇಜರ್ ಟಾಪಿಕ್ ಆಗಿರುತ್ತೆ ವೀಕೆಂಡ್ ಹಾ, ಅಲ್ಲಿ. ಯಾಕಂತಂದ್ರೆ ಆ ಕಿಚ್ಚ ಸುದೀಪ್ ಅವರು ಹಾಗೇನೆ ಅದೇನೋ ಅಂತಾರಲ್ಲ, ಜಡೆ ಒಂದೇ ಕಡೆ ಇರಲ್ಲ ಅಂತ, ಅದನ್ನ ಇವ್ರಿಗೆ ಪ್ರೂವ್ ಮಾಡ್ತಿದ್ದಾರೆ ಮೇ ಬಿ. ಇದ್ರು ಇರ್ಬೋದು, ಹೇಳೋದಕ್ಕಾಗಲ್ಲ. ಎರಡು ಜಡೆ ಸಾಮಾನ್ಯವಾಗಿ ಒಂದೇ ಕಡೆ ಇರೋದಿಲ್ಲ. ಮೇ ಬಿ ಅದಾಗಿದ್ರು ಆಗಿರ್ಬೋದು, ಇಲ್ಲ ಅವ್ರ ಸ್ಟ್ರಾಟಜಿ ಆದ್ರೂ ಆಗಿರ್ಬೋದು. ಇನ್ನೋರ್ವ ಕಂಟೆಸ್ಟೆಂಟ್ ಅಂತಂದ್ರೆ ಸದ್ಯ ಹಲ್ಚಲ್ ಎಬ್ಬಿಸ್ತಾ ಇರುವಂತದ್ದು ಅಂತಂದ್ರೆ ರಕ್ಷಿತಾ ಅವರು. ಎಸ್. ಸೊ ರಕ್ಷಿತಾ ಅವರು ಸ್ಟಾರ್ಟಿಂಗ್ ಇಂದಾನೇ ತಮ್ಮ ಪೊಟೆನ್ಶಿಯಲ್ ಏನು ಅನ್ನೋದನ್ನ ತೋರಿಸ್ಕೊಂಡೇ ಬಂದಿದ್ದಾರೆ. ನಮ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ ಓಪನಿಂಗ್ ದಿನ. ಆ ವಿಡಿಯೋ ಮತ್ತೆ ಪ್ರೋಮೋ ವಿಡಿಯೋ ಅದಕ್ಕೆ ಬಂದಿರೋ ವ್ಯೂಸ್ ನೋಡ್ದಾಗ್ಲೇನೆ ನಮಗೆ ಗೊತ್ತಾಯ್ತು ಅವರ ಒಂದು ಫ್ಯಾನ್ ಬೇಸ್ ಎಷ್ಟಿದೆ, ಅವ್ರಿಗೆ ಎಷ್ಟು ಜನ ಇಷ್ಟಪಡ್ತಾರೆ ಅವ್ರನ್ನ ಅಂತ ಹೇಳಿ. ಅದಲ್ಲದೆ ಫಸ್ಟ್ ವೀಕ್ ಅವರು ಎವಿಕ್ಟ್ ಆಗ್ತಾರೆ, ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರೆ. ಸೆಕೆಂಡ್ ವೀಕ್ ಅಲ್ಲಿ ಮತ್ತೆ ಕಾಣಿಸ್ಕೊಳ್ತಾರೆ. ಅಲ್ಲಿಂದ ಅವ್ರ ಆಟ ಶುರುವಾಗುತ್ತೆ. ಅಂಡ್ ಫಸ್ಟ್ ಅವ್ರು ಟಾರ್ಗೆಟ್ ಮಾಡೋದೇ ಅಶ್ವಿನಿ ಅವ್ರನ್ನ. ಅಶ್ವಿನಿ ಮ್ಯಾಮ್ ನನ್ನ ಡಿಫೆಂಡ್ ಮಾಡಿಲ್ಲ ಅನ್ಕೊಂಡು ಸುದಿ ಅವ್ರ ಹತ್ರ ಏನೋ ಹೇಳ್ತಾರೆ. ಸುದಿ ಅವ್ರ ಅದನ್ನ ತಗೊಂಡೋಗಿ ಅಶ್ವಿನಿ ಹತ್ರ ಹೇಳ್ತಾರೆ. ಅಶ್ವಿನಿ ಇರ್ಲಿ ನೋಡ್ಕೋತೀನಿ ನಾನು, ಸಿಗ್ಲಿ ಅವಳು ಹಂಗಿಂಗೆ ಅಂತ. ಅವಾಗಿಂದಲೇ ಒಂದ್ ಚೂರು ದ್ವೇಷ ಬೆಳೆಸ್ಕೊಂಡ್ ಬಂದಿರ್ತಾರೆ ಮೇ ಬಿ ರಕ್ಷಿತಾ ಬಗ್ಗೆ. ಅಂಡ್ ಅದು ಆಮೇಲೆ ರಾರಾ ಸರಸಕ್ಕೂ ಬಾರ ಎಲ್ಲೆಲ್ಲಿಗೂ ಹೋಗಿ ತಲುಪುತ್ತೆ. ಅಂಡ್ ಕೊನೆಗೆ ಸುದೀಪ್ ಸರ್ ಥರ್ಡ್ ವೀಕ್ ಅಲ್ಲಿ ಬಂದು ಅವ್ರಿಗೆ ಚೆನ್ನಾಗ್ ಕ್ಲಾಸ್ ತಗೊಂಡ್ಮೇಲೆ ಸಾರಿನೂ ಕೇಳ್ತಾರೆ. ಆದ್ರೂನು ಕೂಡ ಅದು ನಾಮಕಾವಸ್ಥೆಗೆ ನಾಮಕಾವಸ್ಥೆ ಕೇಳಿರ್ತಾರೆ. ಅಂಡ್ ಮೊನ್ನೆ ಎಪಿಸೋಡ್ ನಲ್ಲಿ ರಕ್ಷಿತಾ ಅವರು ಮಡಕೆ ಒಡೆದು ಹೇಳ್ತಾರೆ. ಅವ್ರು ತುಂಬಾ ಫೇಕ್ ಆಗಿ ಸ್ಮೈಲ್ ಮಾಡ್ತಾರೆ, ಫೇಕ್ ಆಗಿ ನನ್ ಜೊತೆ ನಡ್ಕೋತಾರೆ. ಸೊ ರಕ್ಷಿತಾ ಏನ್ ಗೊತ್ತಾ, ಅವ್ರಿಗೆ ಅನ್ಸದ್ನ ಹೇಳುವಂತವ್ರು. ಈಗ ಅಶ್ವಿನಿ ಮ್ಯಾಮ್ ಅಷ್ಟು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಗಿದ್ರು ಕೂಡ ಅವ್ರನ್ನೇ ಎದುರು ಹಾಕೊಳಕ್ ರೆಡಿ ಇದ್ದಾರೆ ಅಂತವ್ರು. ಯಾರಿಗೂ ಹೆದರಲ್ಲ, ಒಂಥರ ಗಟ್ಟಿಗಿತ್ತಿ ಅಂತ ಹೇಳ್ತಾರಲ್ಲ, ಆ ತರದ ಒಂದು ಕಂಟೆಸ್ಟೆಂಟ್. ಅಂಡ್ ಟಾಸ್ಕ್ ಗಳಲ್ಲೂ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅಂಡ್ ಪ್ರತಿಯೊಬ್ಬರನ್ನು ತುಂಬಾ ಚೆನ್ನಾಗಿ ಜಡ್ಜ್ ಮಾಡ್ತಾರೆ ಅಂತ ನಂಗೆ ಅನ್ಸುತ್ತೆ. ಯಾಕಂದ್ರೆ ರಘು ಅವರು ಕ್ಯಾಪ್ಟನ್ ಆಗಿ ಮನೆ ಕೆಲಸಗಳನ್ನ ಡಿವೈಡ್ ಮಾಡ್ತಾರೆ. ಡಿವೈಡ್ ಮಾಡಿದಾಗ ಸೂರಜ್ ಹಾಗೂ ಅಶ್ವಿನಿ ಅವರಿಗೆ ಬಾತ್ರೂಮ್ ಕ್ಲೀನಿಂಗ್ ಡಿಪಾರ್ಟ್ಮೆಂಟ್ ನ ವಹಿಸ್ತಾರೆ. ಅವಾಗ ಸೂರಜ್ ಮನೆಯ ಬೇರೆ ಸದಸ್ಯರ ಹತ್ರ ಹೇಳ್ತಾರೆ, ನಾನ್ ಕುಕಿಂಗ್ ಚೆನ್ನಾಗಿ ಮಾಡಲ್ವಾ, ಎಷ್ಟ್ ಚೆನ್ನಾಗಿ ಮಾಡ್ತೀನಿ, ಆದ್ರೂ ಕೂಡ ನಂಗೆ ಕುಕಿಂಗ್ ಡಿಪಾರ್ಟ್ಮೆಂಟ್ ಯಾಕೆ ಕೊಟ್ಟಿಲ್ಲ ಅಂತ. ಬಟ್ ಆ ಪ್ಲೇಸ್ ಅಲ್ಲಿ ರಕ್ಷಿತಾ ಇರಲ್ಲ, ಬೇರೆಯವ್ರ ಜೊತೆ ಮಾತಾಡಿರೋದವ್ರು. ಬಟ್ ಸ್ಟಿಲ್ ರಕ್ಷಿತಾ ಅದನ್ನ ಅವ್ರಾಗಿ ಅದನ್ನ ಅರ್ಥಕೊಂಡು ರಘು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ. ಇವರು ಸೂರಜ್ ಅವ್ರು ತುಂಬಾ ಚೆನ್ನಾಗಿ ಅಡ್ಗೆ ಮಾಡ್ತಾರೆ, ಅವ್ರ ಡಿಪಾರ್ಟ್ಮೆಂಟ್ ನ ಚೇಂಜ್ ಮಾಡಿ ಪ್ಲೀಸ್ ಅಂತ. ಸೊ ಅಷ್ಟು ಒಂದು ಮೆಚ್ಯೂರಿಟಿ ಇಟ್ಕೊಂಡು ಅಷ್ಟು ಚೆನ್ನಾಗಿ ಜನರನ್ನ ಜಡ್ಜ್ ಮಾಡೋ ಕೆಪಾಸಿಟಿ ರಕ್ಷಿತಾ ಅವರಿಗಿದೆ ಅಂತ. 100% ಆಗಿರ್ಬೋದು. ಬಿಕಾಸ್ ಯಾಕಂತಂದ್ರೆ ಅವ್ರು ಅರ್ಥ ಮಾಡ್ಕೊಂಡ್ ಬಂದಿರೋದು ಏನಂತಂದ್ರೆ, ಸ್ಟಾರ್ಟಿಂಗ್ ಏನ್ ಅವ್ರು ಒಂದ್ ವಾರ ಎಲಿಮಿನೇಷನ್ ಆಗಿದ್ರು ಸೀಕ್ರೆಟ್ ರೂಮ್ ಅಲ್ಲಿ ಏನಿದ್ರು, ಸೊ ಅದನ್ನ ಎಲ್ಲಾ ಕಂಟೆಸ್ಟೆಂಟ್ ಗಳ ಮೈಂಡ್ ಸೆಟ್ ಏನಿದೆ ಅಂತ ಹೇಳ್ಬಿಟ್ಟು ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಬಂದಿದ್ದಾರೆ. ಅದ್ರ ಜೊತೆಗೆ ಎಲ್ಲೆಲ್ಲಿ ಯಾರ್ಯಾರ ಹತ್ರ ಎಷ್ಟಕ್ಕಿರಬೇಕು ಅಷ್ಟಕ್ಕೆ ಇದಾರೆ. ಅತಿ ಆದ್ರೆ ಅಮೃತನು ವಿಷ ಆಗುತ್ತೆ ಅನ್ನೋ ಒಂದ್ ಪದನ ನಾವು ಕೇಳಿದೀವಿ, ಗಾದೆ ಮಾತನ್ನ ಕೇಳಿದೀವಿ. ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರೆ. ಎಂಡ್ ಆಫ್ ದ ಡೇ ನಾನು ಬಂದಿರೋದು ಒಬ್ಳೇನೆ, ನಾನು ವಿನ್ ಆಗ್ಬೇಕಾಗಿರುವಂತದ್ದು ಒಬ್ಳೇನೆ. ನನ್ನ ಆಟ ಎಷ್ಟಾಗುತ್ತೋ ಅಷ್ಟು ನಾನು ಆಡ್ತೀನಿ ಅನ್ನೋಂಥ ಒಂದು ಗುರಿಯನ್ನು ಇಟ್ಕೊಂಡ್ ಬಂದಿರೋದ್ರಿಂದ ಅವರು ಸರ್ವೈವ್ ಆಗ್ತಾ ಇದ್ದಾರೆ. ಅಂಡ್ ಅದ್ರ ಜೊತೆಗೆ ಏನಂತಂದ್ರೆ, ಗಿಲ್ಲಿ ಕಾವ್ಯ ಲವ್ ಸ್ಟೋರಿ ಶುರುವಾಗುತ್ತೆ ಅಂತ ಹೇಳ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಕಮೆಂಟ್ಸ್ ಗಳಂತೂ ಬರ್ತಾ ಇತ್ತು. ಅದಾದ ನಂತರ ಈಗ ಗಿಲ್ಲಿ ಕಾವ್ಯ ಜೊತೆಗೆ ರಕ್ಷಿತಾ ಅವ್ರದ್ದು ಕೂಡ ಟ್ರಯಾಂಗಲ್ ಲವ್ ಸ್ಟೋರಿ ಒಂದು ಶುರುವಾಗ್ತಾ ಇದೆ. ರಕ್ಷಿತಾ ಅವ್ರ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ, ನಿಮ್ಗೆ ಕಾವ್ಯ ಅವ್ರ ಇಷ್ಟ ಗಿಲ್ಲಿ, ಆದ್ರೆ ನನಗ್ ನೀವ್ ಇಷ್ಟ ಅಂತ. ಬಟ್ ಅದು ಅವ್ರು ಯಾವ ಅರ್ಥದಲ್ಲಿ ಹೇಳ್ತಾರೆ ಅನ್ನೋದು ಇನ್ನ ಕ್ಲಾರಿಟಿ ಇಲ್ಲ. ಮೇ ಬಿ ಮುಂಬರೋ ದಿನಗಳಲ್ಲಿ ಗೊತ್ತಾಗ್ಬೋದು. ಬಟ್ ಗಿಲ್ಲಿ ಹೇಳ್ತಾರೆ ನಂಗೆ ಇಷ್ಟ ಇಲ್ಲ ಅಂದ್ರೆ, ಬಟ್ ನಾನ್ ನಿಂಗೆ ಇಷ್ಟ ಅಂತ ಹೇಳ್ತಾರೆ, ಬಟ್ ನೀನ್ ನಂಗೆ ಇಷ್ಟ ಅಂತ ಹೇಳ್ಬಿಟ್ಟು ರಕ್ಷಿತಾ ಅವ್ರು ಹೇಳ್ತಾರೆ. ಹೌದು. ಸೊ ಈ ತರ ಟ್ರಯಾಂಗಲ್ ಲವ್ ಸ್ಟೋರಿ ಶುರುವಾಗುವಂತಹ ಚಾನ್ಸಸ್ ಇದೆಯಾ ಅಂತ ಹೇಳ್ಬಿಟ್ಟು ಎಂಡ್ ಆಫ್ ದ ಡೇ ಗಿಲ್ಲಿ ಅಂತೂ ಕೂಡ ತಮ್ಮ ಕಾಮಿಡಿ ಕಚ್ಚಿಗಳ ಮೂಲಕ ಎಲ್ರ ಜೊತೆನೂ ನಗ್ನಗ್ತಾ ಖುಷಿಯಾಗಿರ್ತಾರೆ. ಇನ್ನೊಂದು ಟ್ರೆಂಡ್ ಆಗ್ತಿರೋದು ನಮ್ಮ ಗಿಲ್ಲಿ ಅವರ ಮೀಸೆ, ಗಡ್ಡ ಮೀಸೆ ವಿಚಾರ.
ಮೊದ್ಲು ಅದೇನ್ ಟ್ರೋಲ್ ಆಗ್ತಿದೆ ಗೊತ್ತಾ? ಹಾ. ಸುದೀಪ್ ಅವರು ಕೆಂಪೇಗೌಡ ಸಿನಿಮಾದಲ್ಲಿ ಇದ್ದಂತಹ ಗಿಲ್ಲಿನ ತೋರಿಸ್ಬಿಟ್ಟು ಅದಾದ ನಂತರ ಸ್ಪರ್ಶ ಮೂವಿಯಲ್ಲಿ ಇದ್ದಂತಹ ಸುದೀಪ್ ಅವ್ರನ್ನ ಮತ್ತೆ ತೋರಿಸ್ಬಿಟ್ಟಿದಿರಲ್ಲ ಅಂತ ಹೇಳ್ಬಿಟ್ಟು ಔಟ್ ಸೈಡ್ ಎಲ್ಲಾನು ಕೂಡ ಟ್ರೋಲ್ ಆಗ್ತಿರುವಂತದ್ದು. ಆ ಪಾಪ ಆತರ ಆಯ್ತು, ಬಟ್ ಏನ್ ಮಾಡ್ತಾರೆ? ಯಾವ್ದನ್ನು ಅವರು ಪರ್ಸನಲ್ ಆಗಿ ತಗೊಳ್ದೇನೆ ತುಂಬಾ ಸ್ಪೋರ್ಟಿವ್ ಆಗಿ ಆಡ್ತಾ ಬಿಗ್ ಇದಾರೆ. ಬಾಸ್ ಅದೇ ಮನೆಯಲ್ಲಿ ಖುಷಿ. ಏನ್ ಗೊತ್ತಾ ಅಪೇಕ್ಷಾ, ಈಗ ನೀನಾಗಿರ್ಬೋದು ನಾನಾಗಿರ್ಬೋದು ಬಿಗ್ ಬಾಸ್ ಮನೇಲಿ ಇದೀವಿ ಅಂದ ತಕ್ಷಣ ಈಗ ನಾವು ಕಲೀಗ್ಸು ಒಂದಷ್ಟು ಕೆಲಸನ ನಾವು ಶೇರ್ ಮಾಡ್ಕೊಂತೀವಿ, ನಮ್ ಪಾಡಿಗೆ ನಾವು ಹೋಗ್ತೀವಿ. ಅದೇ ಹ್ಮ್ ರೀತಿ ಹ್ಮ್. ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಇಬ್ರು ಆಟ ಆಡಕ್ಕೆ ಬಂದಿರುವಂತದ್ದು. ಅಲ್ಲಿ ಏನಾಗಿರುತ್ತೆ ಅನ್ನೋದನ್ನ ನಾವು ಪರ್ಸನಲ್ ಆಗಿ ತೀರಾ ತಗೊಂಡು ಹೋಗ್ಬಿಟ್ರೆ ನಮ್ಮ ಮನಸ್ಸು ಹದಗೆಡುತ್ತೆ. ಯಾಕಂದ್ರೆ ಹುಡುಗರಿಗೆ ಪಾಪ ಅವ್ರ ಗಡ್ಡ ಮೀಸೆ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಯಾರಾದ್ರೂ ಮುಟ್ಟಕ್ಕೆ ಬಿಡಲ್ಲ ಫಸ್ಟ್ ಆಫ್ ಆಲ್. ಅಂತದ್ರಲ್ಲಿ ಇವರು ಕಾವ್ಯ ಅವರಿಗೋಸ್ಕರ ಗಡ್ಡ ಮೀಸೆನ ಬೋಳ್ಸ್ಬಿಟ್ಟು ಕ್ಲೀನ್ ಶೇವ್ ಮಾಡ್ಕೋತಾರೆ ಅಂದ್ರೆ ಅದು ಅಪ್ರಿಶಿಯೇಬಲ್ ಏನ್ ಅಂತ ಮಾಡಕ್ಕಾಗಲ್ಲ. ಅನ್ಸುತ್ತೆ. ಲಾಸ್ಟ್ ಸೀಸನ್ ಅಲ್ದೆ ಅದರಿಂದಿನ ಸೀಸನ್ 10ರಲ್ಲಿ ಕಾರ್ತಿಕ್ ಗುಂಡೆ ಬೋಡ್ಸ್ಕೊಂಡ್ಬಿಟ್ಟಿದ್ರು, ಏನ್ ಇವನ್ ಮಾಡಕ್ಕಾಗುತ್ತೆ? ರಜತ್ ಅವರು ಕೂಡ ಹಾ, ಗುಂಡ್ ನೋಡ್ಸ್ಕೊಂಡಿರು ಆತರ ಟಾಸ್ಕ್ಗೋಸ್ಕರ. ಅದೇನ್ ಮಾಡೋದಕ್ಕಾಗಲ್ಲ. ಬಿಕಾಸ್ ಯಾಕಂತಂದ್ರೆ ಆತರ ತಮ್ಮನ್ ತಾವು ಮುಡುಪಾಗಿ ಇಟ್ಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ಹ್ಮ್. ಕಪ್ ಗೆಲ್ಬೇಕು ಅನ್ನೋಂತ ತುಡಿತ ಅವ್ರಿಗೂ ಇರ್ತೈತೆ. ಸೊ ಹಾಗಾಗಿ ಗಿಲ್ಲಿ, ಕಾವ್ಯ ಮತ್ತೆ ರಕ್ಷಿತಾ ಅವರ ಟ್ರಯಾಂಗಲ್ ಲವ್ ಸ್ಟೋರಿ ಶುರುವಾಗುತ್ತಾ ಇಲ್ವೋ ಗೊತ್ತಿಲ್ಲ. ಗಿಲ್ಲಿ ನನಗೆ ಇಷ್ಟ ಅಂತ ಹೇಳ್ಬಿಟ್ಟು ರಕ್ಷಿತಾ ಅವರಂತೂ ಹೇಳಿದ್ದಾರೆ. ಆದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ಗಿಲ್ಲಿ ಹೇಳಿದ್ದಾರೆ ರಕ್ಷಿತಾ ಅವರಿಗೆ. ಬಟ್ ಅದಾದ ನಂತರ ಏನೇನಾಗುತ್ತೆ ಅಂತ ಹೇಳ್ಬಿಟ್ಟು ಮುಂದಿನ ದಿನಗಳಲ್ಲಿ ನೋಡ್ಬೇಕು. ಅದು ಆಟದ ವಿಚಾರಕ್ಕಾಗಿರುತ್ತಾ ಅಥವಾ ಕಾಮನ್ ಆಗಿ ಫ್ರೆಂಡ್ಸ್ ಆಗಿ ಹೇಳಿದಾರಾ ಅನ್ನೋಂಥದ್ದು ಅವ್ರು ಹೊರಗಡೆ ಬಂದ್ಮೇಲೆ ಅವರನ್ನೇ ಇಂಟರ್ವ್ಯೂ ಮಾಡಿ ನಾವು ಕೇಳ್ಬೇಕಾಗುತ್ತೆ ಕೂಡನು. ಹೌದು. ಸೊ ಅಂಡ್ ಅದ್ರ ನೆಕ್ಸ್ಟ್ ಜೊತೆಗೆ ಈಗ ನಮ್ಮ ಕಾಕ್ರೋಚ್ ಸುದ್ದಿ ಅವರು ಕೂಡ ಸ್ವಲ್ಪ ತಂಡ ಹೊಡಿತಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ 100% ಕೆಲವೊಂದು ಅವ್ರ ಬಾಯಿಂದ ಬಂದ ಮಾತುಗಳು ನಮ್ಮ ಏರಿಯಾದಲ್ಲಿ ಹಿಂಗೆ ಹೇಳ್ತಾರೆ. ಸೊ ಏರಿಯಾ ಅದನ್ನ ಯಾರು ಅನ್ನೋದು ಕೂಡ ಡಿಫೆಂಡ್ ಮಾಡ್ಕೋಬಹುದು. ನಾನೇನೋ ಒಂದು ಬ್ಯಾಡ್ ವರ್ಡ್ ಹೇಳಿ ನಮ್ಮ ಏರಿಯಾದಲ್ಲೂ ಹಿಂಗೆ ಹೇಳ್ತಾರೆ ಅಂತ ಹೇಳ್ಬೋದು. ಯಾರು ಅದನ್ನ ಬಂದು ಚೆಕ್ ಮಾಡ್ತಾರೆ ನಿಮ್ಮ ಏರಿಯಾದಲ್ಲಿ ಹೇಳ್ತಾರಾ ಇಲ್ವಾ ಅಂತ. ಸೊ ದಟ್ ಈಸ್ ನಾಟ್ ರೈಟ್. ಯಾರಿಗೋ ಒಂದು ನಾವು ಅವಮಾನ ಮಾಡ್ಬಿಟ್ಟು ನಮ್ಮ ಏರಿಯಾದಲ್ಲಿ ಹೇಳ್ತಾರೆ ಬಟ್ ಕನ್ನಡ ನಿಘಂಟಿನಲ್ಲಿದೆ ಅನ್ನುವಂಥದ್ದು ತುಂಬಾ ಒಂದು ಸೆಡೆ ಇರ್ರೆಸ್ಪೆಕ್ಟ್. ಅನ್ನುವಂಥದ್ದು ಯಾವ ಕನ್ನಡ ನಿಘಂಟಲ್ಲಿ ಇರುತ್ತೆ ಹೇಳಿ? ಅದೇ ಅದೇ ಅದೇನಂತಂದ್ರೆ ಸುದೀಪ್ ಸರ್ ಅದನ್ನೇ ಹೇಳಿದ್ರು. ಹ್ಮ್, ಕನ್ನಡ ನಿಘಂಟಿಗೆ ತುಂಬಾ ತೂಕ ಇದೆ. ಹ್ಮ್, ಅದ್ರಲ್ಲಿ ಇಂಥ ಪದಗಳು ಬರಕ್ಕೆ ಸಾಧ್ಯ ಇಲ್ಲ ಅಂತ. ಹೌದು. ಅವ್ರವ್ರ ಬೈಕೊಳಕ್ಕೋಸ್ಕರ ಅವ್ರವ್ರು ಯೂಸ್ ಮಾಡುವಂತಹ ವರ್ಡ್ಸ್ ಅನ್ನ ತಗೊಂಡೋಗ್ಬಿಟ್ಟು ಕನ್ನಡದ ಮೇಲೆ, ಕನ್ನಡದ ಒಂದು ನಿಘಂಟು ಮೇಲೆ ಹಾಕುವಂತದ್ದು ಅವ್ರು ಹ್ಮ್. ಕೊಡಬಹುದಾದಂತಹ ಒಂದು ಕಾರಣಗಳಷ್ಟೇನೆ. ಬಟ್ ಅದು ಯಾವುದೇ ರೀತಿ ಸಮಜಾಯಿಷಿ ಅಷ್ಟೇ ಆಗಲ್ಲ. ಅಷ್ಟೇನೆ, ಅದ್ ಬಿಟ್ಟು ಇನ್ನೇನಿರೋದಿಲ್ಲ. ಅಂಡ್ ಸೆಡೆ ಅನ್ನುವಂತಹ ಪದನ ಅದರಲ್ಲೂ ಕೂಡ ಕಾಮನ್ ಆಗಿ ಹುಡುಗರಿಗೆ ಹೇಳಿದ್ರೇನೆ ಮೈಯೆಲ್ಲ ಉರಿಯುತ್ತೆ. ಅಂತದ್ರಲ್ಲಿ ಪಾಪ ಚಿಕ್ಕ ಹುಡುಗಿಗೆ ಹುಡುಗಿಗೆ ಹೇಳಿದ್ರೆ ಕನ್ನಡ ಬರ್ದೇ ಇರೋದಕ್ಕೆ ಕಾಕ್ರೋಚ್ ಸುದ್ದಿ ಅವ್ರು ಬಚಾವಾದ್ರು. ಹ್ಮ್ ಸಪೋಸ್ ಬಂದು ಆ ಪದದ ಅರ್ಥ ಗೊತ್ತಿದ್ರೆ ಗೊತ್ತಿದ್ರು ಕೂಡ ಅಂಡ್ ಅವ್ರೇನ್ ಅದನ್ನ ಒಂದೊಂದ್ ಕಡೆ ಒಂದೊಂದ್ ರೀತಿ ವಿಶ್ಲೇಷಣೆ ಮಾಡ್ತಾರೆ. ಕೆಲವೊಂದ್ ಕಡೆ ತುಂಬಾ ತೀರಾ ಕೆಟ್ಟ ಅರ್ಥ ಬರುತ್ತೆ. ಕೆಲವು ಕಡೆ ತುಂಬಾ ಆವರೇಜ್ ಮೀನಿಂಗು ಇರ್ಬೋದು. ಸೊ ಗೊತ್ತಿಲ್ಲ ನಮ್ಗೆ. ಅಂಡ್ ಇನ್ನೊಂದು ಅಶ್ವಿನಿ ಅವರಂತಾರೆ ನನಗೆ ಆ ಪದದ ಅರ್ಥನೇ ಗೊತ್ತಿಲ್ಲ ಅಂತ. ಆಹಾಹಾಹಾ. ಕನ್ನಡ ಪರ ಹೋರಾಟಗಾರ್ತಿಯಾಗಿ ಕನ್ನಡ ಅಷ್ಟು ಸ್ಪಷ್ಟವಾಗಿ ಮಾತಾಡೋರಿಗೆ ಆ ಪದದ ಅರ್ಥ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ಯಾರಿಗ್ ಗೊತ್ತಿರಕ್ ಸಾಧ್ಯ? ಅಲ್ಲಿ ಏನಾಗುತ್ತೆ ಅಂತಂದ್ರೆ ಸುದೀಪ್ ಸರ್ ಕೇಳ್ತಾರೆ, ಅಶ್ವಿನಿ ಅವರೇ ನಿಮ್ಗೆ ಏನಾದ್ರು ಹೇಳಿದ್ರೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಅವಾಗ ಒಂದು 2-3 ಸೆಕೆಂಡ್ ಅವ್ರು ಸೈಲೆಂಟ್ ಆಗಿ ಯೋಚನೆ ಮಾಡ್ತಿರ್ತಾರೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗೋದಿಲ್ಲ ಅವ್ರಿಗೆ. ಯಾಕಂತಂದ್ರೆ ಅವ್ರು ಫಸ್ಟ್ ಕೈ ಎತ್ತಿ ಬಿಡ್ತಾರೆ. ಹ್ಮ್ ಆಮೇಲೆ ಯೋಚನೆ ಮಾಡ್ತಾರೆ ಏನ್ ಹೇಳಿ ಅಂತ. ಅಲ್ಲಿ ಆಗುವಂತದ್ದು ಅಷ್ಟೇನೆ. ಯಾಕಂತಂದ್ರೆ ಆ ಚಿಕ್ಕ ಹುಡುಗಿಗೆ ಹೇಳ್ತಾರೆ. ಅಲ್ಲಿ ಯಾರನ್ನು ಕೂಡ ಆ ಒಂದು ಸಂದರ್ಭದಲ್ಲಿ ತಪ್ಪು ಅಂತ ಹೇಳ್ಬಿಟ್ಟು ಅಷ್ಟು ಜನ ಇದ್ರೂ ಕೂಡ ಹೇಳೋದಿಲ್ಲ. ನಾನು ಕನ್ನಡ ಪರ ಹೋರಾಟಗಾರ್ತಿ, ಮಹಿಳೆಯರ ಪರ ದೌರ್ಜನ್ಯ ಆದ್ರೆ ನಾನು ಸುಮ್ನಿರೋದಿಲ್ಲ, ಹಂಗೆ ಹಿಂಗೆ ಬಟ್ ಅಂತ ಆ ಟಾಪಿಕ್ ಹೇಳುವಂತವ್ರು. ವೀಕೆಂಡ್ ಅಲ್ಲಿ ಬರ್ಲಿಲ್ಲ. ಯಾಕಂದ್ರೆ ರಘು ಅವರಿಗೆ ಅವರು ಇದ್ ಮಾಡ್ತಾರಲ್ವಾ, ಟ್ರಿಗರ್ ಮಾಡ್ತಾರೆ. ನೀವು ಕನ್ನಡದಲ್ಲೇ ಮಾತಾಡ್ಬೇಕು ದಯವಿಟ್ಟು ಹಂಗೆ ಹಿಂಗೆ. ಆ ಅಲ್ಲ ಅದೇನೆ, ಟಾಪಿಕ್ ಬರ್ಬೇಕಿತ್ತು ವೀಕೆಂಡ್ ಅಲ್ಲಿ ಬರ್ಲಿಲ್ಲ. ಅದೊಂದು ಇಲ್ಲಿ ಬೇಜಾರು. ಏನಾಗುತ್ತೆ ಅಂತಂದಾಗ ಅವ್ರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಆಗ್ತಿದೆ ಅಂತ ಅವರ ಮನಸ್ಸಿಗೆ ಅನ್ಸಿದ್ರೆ ಮಾತ್ರ ಅದು ಅವರು ಹ್ಮ್. ಧ್ವನಿ ಎತ್ತುತ್ತಾರೆ. ಹೌದು. ಇವಾಗ ರಕ್ಷಿತಾಗೆ ಕಾಕ್ರೋಚ್ ಸುದ್ದಿ ಅವರು ಸೆಡೆ ಅಂದ್ರು, ಅವಾಗ ಎತ್ತಿಲ್ಲ. ಅದ್ರ ಜೊತೆಗೆ ಕನ್ನಡದಲ್ಲಿ ಮಾತನಾಡ್ತಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ರಘು ಅವ್ರ ಪರವಾಗಿ ಧ್ವನಿ ಎತ್ತಿದ್ರು. ಸೊ ಹ್ಮ್. ಇಲ್ಲಿ ಏನಾಗ್ತಿದೆ ಅಂತಂದಾಗ ಅವ್ರ ವಿಚಾರಕ್ಕೆ ಬಂದಾಗ ಮಾತ್ರ ಅವರು ಧ್ವನಿ ಎತ್ತುತ್ತಾ ಇದ್ದಾರೆ ಅದೇ ಬಿಟ್ರೆ ಅವ್ರು ಇಡಿಯಟ್ ಅನ್ಬೋದು, ಕಾರ್ಟೂನ್ ಹ್ಮ್ ಅನ್ಬೋದು, ಅದು ತಪ್ಪಲ್ಲ. ಹಾ ಅವರು ದಿಸ್ ಇಸ್ ಮೀ, ವಿ ಡೋಂಟ್ ಕೇರ್, ಹೂ ದ ಹೆಲ್ ಆರ್ ಯು, ಮೈ ಫುಟ್ ಅನ್ಬೋದು. ಅದು ಅವಾಗ ಭಾಷಾಭಿಮಾನ ಇರಲ್ಲ. ಅದೇನೆ ಅವಾಗ ಭಾಷಾಭಿಮಾನ ಇರಲ್ಲ. ಬಟ್ ಅವ್ರ ಬುಡಕ್ ಬಂದಾಗ ಮಾತ್ರ ಎಲ್ಲ ಇರುತ್ತೆ. ಏನಾಗುತ್ತೆ ಅಂತಂದ್ರೆ ಇದು ಅಶ್ವಿನಿ ಗೌಡ ಅವರು ಎಲ್ಲೋ ಒಂದ್ ಕಡೆ ಹೋರಾಟಗಾರ್ತಿಯಾಗಿ ಇಲ್ಲ ಒಳ್ಳೆ ಅವರು ಹೆಸರನ್ನು ತಗೊಂಡೋಗಿದ್ದಾರೆ. ಬಂದಾಗ್ಲಿಂದ ಹೇಳ್ತಿದ್ದಾರೆ ನನಗೆ ಈ ವಾರ ಕಿಚ್ಚನ ಚಪ್ಪಾಳೆ ಬೇಕು, ಕಿಚ್ಚನ ಚಪ್ಪಾಳೆ ಬೇಕು. ಮೇ ಬಿ ಅದಕ್ಕೋಸ್ಕರ ಅವ್ರು ಸ್ಟ್ರಾಟಜಿ ಮಾಡ್ತಿರ್ಬೋದು. ಅವ್ರು ಅನ್ಕೊಂಡ್ರು ನನ್ನ ಕನ್ನಡ ಪರ ಅಭಿಮಾನವನ್ನ ನಾನು ತೋರಿಸಿದ್ರೆ ಸುದೀಪ್ ಸರ್ ನನಗೆ ವೀಕೆಂಡ್ ಅಲ್ಲಿ ಚಪ್ಪಾಳೆ ಕೊಡ್ತಾರೆ. ನೀನ್ ಕನ್ನಡ ಪರ ಹೋರಾಟಗಾರ್ತಿಯಾಗಿ ಕನ್ನಡಾಭಿಮಾನ ತೋರಿಸಿದ್ಯಾ, ಬಿಗ್ ಬಾಸ್ ನಿಯಮಗಳನ್ನ ಪಾಲನೆ ಮಾಡ್ತಿದ್ಯಾ ಅಂತ ಚಪ್ಪಾಳೆ ಕೊಡ್ತಾರೆ ಅಂತ ಅನ್ಕೊಂಡ್ ಮೇ ಬಿ ಮಾಡಿರ್ಬೋದು. ಅದಕ್ಕೆ ಸುದೀಪ್ ಸರ್ ಕೂಡ ಚೆನ್ನಾಗಿ ಉತ್ತರ ಕೊಟ್ರು. ನನ್ ಚಪ್ಪಾಳೆಗೋಸ್ಕರ ನೀವು ಆಟ ಆಡ್ಬೇಡಿ, ನೀವು ಗೆಲ್ಬೇಕು ಅಂತ ಆಟ ಆಡಿ ಅಂತ ಹೇಳ್ಬಿಟ್ಟು. ಇಲ್ಲೇನ್ ಗೊತ್ತಾ, ಕನ್ನಡದ ಮೇಲೆ ಒಬ್ಬ ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಹುಟ್ಟಿದ ಮೇಲೆ ಅದು ತೋರಿಸುವಂತಹ ಅವಶ್ಯಕತೆ ಇಲ್ಲ ಅಂತ ನನ್ನ ಒಂದು ಕರೆಕ್ಟ್. ಒಪಿನಿಯನ್. ಯಾಕೆಂತಂದ್ರೆ ಅದು ಬರ್ತಿಂದಾನೇ ಬಂದಿರುತ್ತೆ ನಮ್ಗೆ. ಕನ್ನಡದ ಮೇಲಿನ ಪ್ರೀತಿ ಆಗಿರ್ಬೋದು, ಅಭಿಮಾನ ಆಗಿರ್ಬೋದು, ಅಷ್ಟು ಅಭಿಮಾನ ಭಾಷಾಭಿಮಾನ ಇದ್ರೆ ಆಗಿರ್ಬೋದು. ರಕ್ಷಿತನ್ ಕೂರ್ಸ್ಕೊಂಡ್ ಕನ್ನಡ ಕನ್ನಡ ಕಲ್ಸಿ. ಕಲ್ಸಿ ಫಸ್ಟ್ 1-2 ದಿನ ಕಲ್ಸಿದ್ರು, ಆಮೇಲೆ ಬಿಟ್ಟೇ ಬಿಟ್ರು. ಈಗ ಅದೇನೆ. ಏನೇ ಆಗ್ಲಿ, ಈಗ ಅವ್ರ ಮಧ್ಯೆ ಮನಸ್ತಾಪಗಳು ಏನೇ ಇರ್ಲಿ,
ಕನ್ನಡದ ಮೇಲೆ ಅಭಿಮಾನ ಇದೆ ಅಂದ್ರೆ ಮನಸ್ತಾಪನ ಸೈಡ್ಗಿಟ್ಟು ಆ ಹುಡುಗಿ ಕನ್ನಡ ಕಲ್ಸ್ಬೋದಲ್ವಾ? ಹೌದು. ಕನ್ನಡ ಅದನ್ನ ಮಾಡ್ತಾ ಕಲಿಸ್ಬೋದು. ಇಲ್ಲ. ಅದ್ರ ಜೊತೆಗೆ ಕನ್ನಡದಲ್ಲೇ ಮಾತನಾಡುವಂತಹ ಪ್ರಯತ್ನ ಮಾಡಿ ಅವರಿಬ್ಬರ ಕನ್ವರ್ಸೇಷನ್ ಇನ್ನಷ್ಟು ಬಿಕಾಸ್ ಜಾಸ್ತಿ ಅವರು ಮಾಡ್ಬೋದು. ಇವತ್ತು ಬಿಗ್ ಬಾಸ್ ವೇದಿಕೆಯಲ್ಲಿ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ಅವ್ರು ಮಾಡಿದಂತಹ ಕನ್ನಡ ಪರ ಹೋರಾಟಗಳು. ಸೊ ಹ್ಮ್. ಹಂಗ್ ಮಾಡ್ಕೊಂಡ್ ಬಂದವರು ಬಿಗ್ ಬಾಸ್ ಮನೆಯಲ್ಲಿ ಇಂಗ್ಲಿಷ್ ಮಾತಾಡೋ ಅವಶ್ಯಕತೆನೇ ಬೀಳಲ್ಲ ಅವರಿಗೆ. ಯಾಕಂದ್ರೆ ಅಲ್ಲ, ಕನ್ನಡ ಅಷ್ಟು ಸ್ಪಷ್ಟವಾಗಿ ಬರ್ತಿರುತ್ತೆ. ಹಂಗಿದ್ಮೇಲೆ ಮಾತಾಡ್ಲೇಬೇಕಲ್ಲ. ಅವ್ರನ್ನ ನೋಡಿ ಇನ್ನಷ್ಟು ಜನ ಇನ್ಸ್ಪೈರ್ ಆಗ್ತಾರೆ. ನಾವು ಇಂಗ್ಲಿಷ್‌ನ ಕಡಿಮೆ ಬಳಸ್ಬೇಕು ಅಂತ. ಬಟ್ ಅದನ್ನ ಮಾಡ್ತಾ ಇಲ್ಲೇನಾಗುತ್ತೆ ಇಲ್ಲ. ಗೊತ್ತಾ? ಸ್ಟ್ರಾಟಜಿ ಮಾಡಕ್ ಹೋಗ್ತಾರೆ. ಬಟ್ ಅದೆಲ್ಲ ಫೇಲ್ಯೂರ್ ಆಗ್ತಾ ಇದೆ. ಅದೇನೋ ಹೇಳ್ತಾರಲ್ಲ, ಅವ್ರದ್ದೇ ತಗೊಂಡು ಅವರೇ ಹೊಡ್ಕೊಂತಿದ್ದಾರೆ ಅನ್ನುವಂಥದ್ದು ಅಷ್ಟೇನೆ. ಇಲ್ಲೇನಾಗ್ತಿಲ್ಲ. ಇನ್ನು ಅದ್ ಬಿಟ್ರೆ ಅಂಡ್ ಎಂಡ್ ಆಫ್ ದ ಡೇ ಏನಂತಂದ್ರೆ, ಕಾಕ್ರೋಚ್ ಸುದ್ದಿ ಅವರು ಸೆಡೆ ಅನ್ನುವಂತಹ ಪದನ ಹೆಣ್ಮಕ್ಳಿಗಾಗಿ ಉಪಯೋಗಿಸಬಾರ್ದಾಗಿತ್ತು. ಹೆಣ್ಮಕ್ಳಿಗಷ್ಟೇ ಅಲ್ಲ, ಹೆಣ್ಮಕ್ಳಿಗೆ ಅಂತಲ್ಲ, ಫಾರ್ ದಟ್ ಮ್ಯಾಟರ್ ಯಾರಿಗೂ ಯಾರಿಗೂನು ಯೂಸ್ ಉಪಯೋಗಿಸಬಾರ್ದು. ಮಾಡಬಾರ್ದಾಗಿತ್ತು. ಬಿಕಾಸ್ ಯಾಕೆ ಅಂತಂದ್ರೆ ಆ ಒಂದು ಪದದ ಅರ್ಥ ಹಂಗಿದೆ. ಅಂಡ್ ಮೋರ್ ಓವರ್ ಇನ್ನೊಂದೇನಂತಂದ್ರೆ, ಸುದೀಪ್ ಸರ್ ಕೂಡ ತುಂಬಾ ಚೆನ್ನಾಗಿ ಕ್ಲಾಸ್ ತಗೊಂಡ್ರು ಕೂಡ. ಇನ್ನೂ ನೀವು ಕೂಡ ಚಿಕ್ಕವರಾಗಕ್ ಹೋಗ್ಬೇಡಿ ಅಂತ ಹೇಳಿದ್ರು. ಇನ್ನು ಚಿಕ್ಕವರಾಗಕ್ ಹೋಗ್ಬೇಡಿ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನಂದ್ರೆ, ನೀವು ನಂಗ್ ಮಗು ತರ ಕಾಣಿಸ್ತಿದ್ದೀರಾ, ಸೊ ನಾನು ಆ ವರ್ಡ್ ಯೂಸ್ ಮಾಡ್ಬೋದು ಅಂತಾಗ ಆ ಕಾಕ್ರೋಚ್ ಸುದ್ದಿ ಅವರ ಎಕ್ಸ್‌ಪ್ರೆಷನ್ಸ್ ಅಂತೂ ನೋಡ್ಬೇಕಿತ್ತು ಅವಾಗ. ಹೌದು. ಯಾಕಂತಂದ್ರೆ ಅವ್ರಿಗೆ ಅಂತಾರೆ ಅಂದಾಗ, ಕರಿತಿದ್ದಾರೆ ಆ ಪದದಲ್ಲಿ ಅಂತಂದಾಗ ಆಟೋಮೆಟಿಕಲಿ ನಮ್ಗೆ ಗೊತ್ತಾಗ್ಬಿಡುತ್ತೆ. ಹ್ಮ್. ಅವ್ರು ಹೌದು. ಆ ತರ ಕರಿಯಕ್ ಬರ್ತಿದಾರೆ ಅಂದ್ರೆ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ. ಹೌದು. ಕರಿತಿದಾರೆ ಅಂದಾಗ್ಲೇನೆ ಅಷ್ಟು ಬೇಜಾರಾಗ್ತಿದ್ದಂತಹ ಕಾಕ್ರೋಚ್ ಸುದ್ದಿ ಅವ್ರಿಗೆ ಇನ್ನು ಕರೆದ ಮೇಲೆ ಆ ಹುಡುಗಿಗೆ ಎಷ್ಟು ಬೇಜಾರಾಗಿರಬಾರ್ದಲ್ವಾ? ಅದೇ ಅರ್ಥ ಗೊತ್ತಿಲ್ದಿರೋ ಕಾರಣ ಮೇ ಬಿ ಸ್ವಲ್ಪ ಅವರು ರಕ್ಷಿತಾ ಅವರು ರಿಯಾಕ್ಟ್ ಮಾಡಿರ್ಲಿಲ್ಲ. ಅಂಡ್ ಅವ್ರು ಸಾರಿ ಕೇಳ್ದಾಗ್ಲೂ ಅಷ್ಟೇನೆ. ಅವ್ರು ಏನ್ ಹೇಳಕ್ ಹೋಗಿಲ್ಲ. ಇಟ್ಸ್ ಓಕೆ, ಹೋಗ್ಲಿ ಬಿಡಿ ಅಂತಾನೆ ಅದು ಪಾಪ ರಿಯಾಕ್ಟ್ ಎಲ್ಲಾನು ಮಾಡಿದ್ರು. ಏನಂತಂದ್ರೆ, ಇವ್ ಮಾಡಿದೀವಿ ಆಯ್ತು ಅಂತ ಹೇಳ್ಬಿಟ್ಟು ಒಂದು ನಾಮಕಾವಸ್ಥೆಗೆ ಎಲ್ಲ ಕೇಳ್ಕೊಂಡು ಹೋಗ್ತಾ ಬೇಕಿದ್ರೆ ಇದಾರೆ. ಆ ಹುಡುಗಿ ಮತ್ತೆ ಓವರ್ ರಿಯಾಕ್ಟ್ ಮಾಡ್ಬೋದಿತ್ತು. ಬೇಡ ನಿಮ್ ಸಾರಿ ನಂಗೆ ಅವಶ್ಯಕತೆ ಇಲ್ಲ, ಹೇಳಿದಿರ ಆ ತರ ಮಾಡ್ಬೋದಿತ್ತು. ಬಟ್ ನನಗನ್ಸೋದು ರಕ್ಷಿತಾ ಅವ್ರು ತುಂಬಾ ಫೇರ್ ಆಗಿ ಆಡ್ತಿದಾರೆ. ಸುಮ್ನೆ ಸಿಕ್ಕಲ್ಲೆಲ್ಲ ಫುಟೇಜ್ ತಗೊಳೋದು, ನಾ ಎಲ್ಲಾ ಕಡೆ ನಾನೇ ಇರ್ಬೇಕು ಅನ್ನೋ ತರದ್ ಅವ್ರು ಮಾಡಕ್ ಹೋಗಲ್ಲ. ಅವ್ರಿಗೆ ಏನ್ ರಿಯಾಕ್ಟ್ ಮಾಡ್ಬೇಕು ಅನ್ಸುತ್ತೆ ಅದನ್ನ ಮಾಡಿ ಅವ್ರ ಆಟನ ಆಡ್ತಾ ಇದಾರೆ. ಎಸ್, ಇನ್ನೊಂದ್ ಏನಂತಂದ್ರೆ ಪಾಪ ಧ್ರುವಂತ್ ಅವರ ಒಂದು ಸಿಂಪತಿ ಕಾರ್ಡ್ ಅನ್ನುವಂಥದ್ದು ಮಲ್ಲಮ್ಮ ವಿಚಾರದಲ್ಲಿ ಆಗಿರುವಂತದ್ದು. ಪಾಪ ಟಾಯ್ಲೆಟ್ ಅಲ್ಲೋ ವಾಶ್ರೂಮ್ ಅಲ್ಲ ಅಥವಾ ಡ್ರೆಸ್ ಚೇಂಜಿಂಗ್ ರೂಮ್ ಅಲ್ಲಿ ಎಲ್ಲೋ ಒಂದ್ ಕಡೆ ಚಂದ್ರಪ್ರಭಾ ಅವ್ರನ್ನ ಹಗ್ ಮಾಡ್ಕೊಂಡು ಅಳ್ತಿರ್ತಾರೆ. ಸೊ ಹೌದು. ಅದ್ ಮಲ್ಲಮ್ಮ ಅವ್ರಿಗೆ ಗೊತ್ತಾಗಿ ಕೊಟ್ರ ಆ ಒಂದು ಇದು, ಅಥವಾ ಗೊತ್ತಿಲ್ಲದೆ ಕೊಟ್ರ ಅಂತೂ ಗೊತ್ತಿಲ್ಲ. ಬಟ್ ಉತ್ತಮ ಕಳಪೆ ಹ್ಮ್ ವಿಚಾರದಲ್ಲಿ ಸೂರಜ್ ಅವರು ಉತ್ತಮ ಅಂತ ಹೇಳಿದ್ರು ಫಸ್ಟ್ ಹ್ಮ್ ಮಲ್ಲಮ್ಮ ಅವರು. ಅಂದ್ರೆ ಇವ್ರ ಕಣ್ಣಿಗೆ ನಾನ್ ಕಾಣಿಸಿರ್ಲಿಲ್ಲ, ಹಾಗಾದ್ರೆ ಇಷ್ಟು ದಿನ ನಾನ್ ಮಾಡ್ಕೊಂಡ್ ಬಂದಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅನ್ನೋ ದುಃಖವನ್ನ ಅವ್ರು ತೋಡ್ಕೋತಾರೆ ಚಂದ್ರಪ್ರಭಾ ಅವರ ಮುಂದೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಸೂರಜ್ ಅವ್ರು ಉತ್ತಮ ಅಂತಂದ್ರೆ ಅವ್ರ ಮಲ್ಲಮ್ಮನ ದೃಷ್ಟಿಕೋನದಲ್ಲಿ ಅವ್ರಿಗೆ ಅರ್ಥ ಆಗಿಲ್ವೋ ಗೊತ್ತಿಲ್ಲ. ಸಪೋಸ್ ಅರ್ಥ ಆಗಿದ್ರೂನು ಈಗ ನನಗೆ ನಿಮ್ಮ ಕೆಲವೊಂದು ವಿಚಾರಗಳು ಇಷ್ಟ ಅಂದ್ ಮಾತ್ರಕ್ಕೆ ಎಲ್ಲವೂ ಇಷ್ಟ ಆಗೋ ಅವಶ್ಯಕತೆ ಇಲ್ಲ. ಹೌದು. ಅಂಡ್ ನೀವು ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿದ್ದೀರ ಅಂದ್ ಮಾತ್ರಕ್ಕೆ ನೀವು ಮಾಡೋದೆಲ್ಲ ಸರಿ ಅಂತ ನಾನು ಹೇಳಕ್ಕಾಗಲ್ಲ. ಸೊ ಆ ರೀತಿ ಯೋಚನೆನೂ ಇವಲ್ಲ, ಇವಾಗ ಮಾಡಿರ್ಬೋದು ನಾವಿಬ್ರು ಮಲ್ಲಮ್ಮ ಒಂದ್ ಅವರು. ಬಾಂಡಿಂಗ್ ಅಲ್ಲಿ ಇದೀವಿ ಅಂದ ತಕ್ಷಣ ಈಗ ನೀವು ಮಾಡಿದ್ದೆಲ್ಲ ಕರೆಕ್ಟು ಅಂತ ಹೇಳೋದಿಕ್ ಆಗಲ್ಲ. ಬಿಕಾಸ್ ಹೌದು. ಅಲ್ಲಿ ನನ್ ತನವನ್ನ ನಾನು ಬಿಟ್ಕೊಟ್ಟಂಗ್ ಆಗುತ್ತೆ. ಅಲ್ಲಿ ಕರೆಕ್ಟ್. ನಿಮ್ ತನವನ್ನ ನಾನು ಸಪೋರ್ಟ್ ಮಾಡ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿನೇ ನನ್ನ ತನವನ್ನ ನಾನು ಬಿಟ್ಕೊಟ್ಟಾಗ ಹ್ಮ್. ಅವ್ರ ತನವನ್ನ ಹೆಂಗ್ ಬಿಟ್ಕೊಡಕ್ಕಾಗುತ್ತೆ? ಸೊ ಅದೇ ಹೌದು. ರೀತಿ ಮಲ್ಲಮ್ಮ ಅವರು ಮಾಡಿರ್ಬೋದು ಅಂತ ನನ್ನ ಒಂದು ಒಪಿನಿಯನ್. ಹ್ಮ್. ಅದ್ರ ಜೊತೆಗೆ ಇನ್ನೊಂದೇನಂತಂದ್ರೆ, ಮಲ್ಲಮ್ಮ ಅವ್ರ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಸ್ಟಾರ್ಟಿಂಗ್ ಅಲ್ಲಿ ಮಲ್ಲಮ್ಮ ಅವರನ್ನ ಬಿಗ್ ಬಾಸ್ ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ರು. ಟಾಸ್ಕ್ ಗಳಲ್ಲೂ ಕೂಡ ತುಂಬಾ ಪುಷಪ್ಸ್ ಚೆನ್ನಾಗಿ ಆಡ್ತಾ ಇದ್ರು. ಮಾಡೋದು. ಪುಷ್ ಅಪ್ ಮಾಡುವಂತದ್ದು, ಮತ್ತಷ್ಟು ಎಕ್ಸರ್ಸೈಸ್ ಮಾಡುವಂತದ್ದು, ಅದೆಲ್ಲಾನು ಕೂಡ ತುಂಬಾ ಚೆನ್ನಾಗಿ ಫಸ್ಟ್ ವೀಕ್ ಮಾಡ್ತಿದ್ರು. ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ಕೊಂಡ್ರು. ಬಟ್ ಆಮೇಲೆ ಹೋಗ್ತಾ ಹೋಗ್ತಾ ನಿಜ ಹೇಳ್ಬೇಕು ಅಂದ್ರೆ ಮಲ್ಲಮ್ಮ ಅನ್ನೋ ಒಬ್ರು ಕಂಟೆಸ್ಟೆಂಟ್ ಇದಾರೋ ಇಲ್ವೋ ಅನ್ನೋ ರೀತಿ ಅದೇನೇ ಗೊತ್ತಾಗ್ತಿಲ್ಲ. ಅನ್ಸಕ್ ಅಥವಾ ಆ ಶುರುವಾಗಿದೆ. ಬಿಗ್ ಬಾಸ್ ಅಲ್ಲಿ ಒಂದು ಏನಿಲ್ಲ ಅಂದ್ರೂ ಒಂದು 80 100 ಕ್ಯಾಮ್ರಾಗಳಿರುತ್ತೆ. ಆ ಹೌದು. ಕ್ಯಾಮ್ರಾಗಳಲ್ಲಿ ಮಲ್ಲಮ್ಮ ಅವ್ರು ಕಾಣಿಸ್ತಿಲ್ವೋ, ಅಥವಾ ಶೂಟ್ ಆದ್ರೂನು ಆ ಫುಟೇಜಸ್ ಯಾವ್ದನ್ನು ತೋರಿಸ್ತಿಲ್ವೋ ಅನ್ನುವಂಥದ್ದೇ ಗೊತ್ತಾಗ್ತಿಲ್ಲ. ಈಗ ಅದೊಂದು ಪ್ರಾಬ್ಲಮ್. ಹ್ಮ್ ಯಾಕಂದ್ರೆ ಬಂದಿರೋ ಕಂಟೆಸ್ಟೆಂಟ್ ಗಳು ಹೇಳೋ ಪ್ರಕಾರ ಕೆಲವೊಂದು ಅಮಿತ್ ಅವರಿಂದ ಹ್ಮ್ ಹಿಡಿದು ಕರಿಬಸಪ್ಪ ಅವರ ಕರಿಬಸಪ್ಪ ಅವರು, ಇರ್ಬೋದು. ಸತೀಶ್ ಅವರು, ಅವರೆಲ್ಲ ಹೇಳೋ ಪ್ರಕಾರ ಹ್ಮ್ ನಾವ್ ಹಿಂಗ್ ಮಾಡಿದೀವಿ, ಹಂಗ್ ಮಾಡಿದೀವಿ, ಅದು ಹೊರಗಡೆ ಬಂದೇ ಇಲ್ಲ. ಇದು ಬಿಗ್ ಬಾಸ್ ಟೀಮ್ ನ ಫಾಲ್ಟಾ ಅಥವಾ ಏನಂತ ಗೊತ್ತಾಗ್ತಾ ಇಲ್ಲ. ಸೊ ಆ ತರದ್ದು ಕೂಡ ಆಗಿರೋ ಚಾನ್ಸಸ್ ಇರುತ್ತೆ ಮಲ್ಲಮ್ಮ ವಿಚಾರದಲ್ಲಿ. ಯಾಕಂದ್ರೆ ಅಂಡ್ ಅದನ್ನ ಅವ್ರಿಗೆ ಹೇಳಿದ್ರು ಅರ್ಥ ಆಗಲ್ಲ ಪಾಪ ಅವರು. ಇಲ್ಲ, ಮಲ್ಲಮ್ಮ ಅವ್ರು ಹೇಳಿದ್ರಲ್ಲ, ಮಂಜು ಭಾಷಿಣಿ ಅವರು ಏನಕ್ಕೋಸ್ಕರ ನಾಮಿನೇಟ್ ಮಾಡ್ತಿದ್ದಾರೆ ಅಂತ ಅಂದಾಗ ಒಂದು ಕ್ವಶನ್ ಏನೋ ಕೇಳಿದಾಗ ಹ್ಮ್. ಅವಾಗ ಹೇಳಿದ್ರು, ನನ್ಗೆ ಮಲ್ಲಮ್ಮ ಅವ್ರು ಕರೆಕ್ಟ್ ಆಗಿ ಅರ್ಥ ಆಗ್ತಿಲ್ಲ ಅನ್ನುವಂಥದ್ದು ಅಂತ ಹೇಳ್ಬಿಟ್ಟು ಮಂಜು ಭಾಷಿಣಿ ಅವ್ರು ಹೇಳಿದಾಗ, ಹ್ಮ್. ನನಗೆ ಅರ್ಥ ಆಗಿಲ್ಲ ಅಂತ ಹೇಳ್ಬಿಟ್ಟು ನೀವ್ ಹೆಂಗ್ ಹೇಳ್ತೀರಾ ಹೌದು. ಆ ತರ ಮಲ್ಲಮ್ಮ ಅವರು ಹೇಳಿದ್ರು. ಉಲ್ಟಾ ಕ್ವಶನ್ ಕ್ವಶನ್ ಕೇಳಿದ್ರು. ಕೇಳಿದ್ರು ಅವ್ರಿಗೆ ಅಗೈನ್, ಅವ್ರ ಕ್ವಶನಿಂಗ್ ಅನ್ನ ಮತ್ತೆ ಅವ್ರು ಮಾಡಿದ್ರು. ಸೊ ಹ್ಮ್. ಅಂತ ಒಂದ್ ಸಂದರ್ಭದಲ್ಲಿ ಯಾರೋ ಒಬ್ರು ಹೇಳ್ಕೊಡ್ತಾರೆ, ಅವ್ರಿಗೆ ಅರ್ಥ ಆಗಿಲ್ಲ ಅಂತಂದ್ರು ಕೂಡ. ಇವಾಗ ಹೌದು. ಮಾಳುನು ಕೂಡ ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದಾನು ಕೂಡ ಅದೇ ಇದೆ. ಬಟ್ ಮಲ್ಲಮ್ಮ ಅವರು ಇನ್ನೊಂದ್ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು, ಅಥವಾ ಬಿಗ್ ಬಾಸ್ ಅವ್ರು ತೋರಿಸ್ತಿಲ್ವಾ ಏನು ಅಂತ ಗೊತ್ತಿಲ್ಲ. ಮಲ್ಲಮ್ಮ ಅವ್ರು ಇನ್ನೊಂದ್ ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು. ಯಾಕಂತಂದ್ರೆ ಕರ್ನಾಟಕ ಜನತೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಂಡಿದ್ದಾರೆ ಮಲ್ಲಮ್ಮ ಅವ್ರ ಮೇಲೆ. ಅವ್ರ ಹೌದು. ಕಾಮಿಡಿ ಆಗಿರ್ಬೋದು, ಅವ್ರ ಮುಗ್ಧತೆ ಆಗಿರ್ಬೋದು, ಅವ್ರ ಪ್ರೀತಿ ಅವರ ಆಗಿರ್ಬೋದು. ಮುಗ್ಧತೆ ಹಾಗೂ ಕಾಮಿಡಿಯಿಂದಾನೇ ಅವ್ರು ಇಲ್ಲಿವರೆಗೂ ನಾವ್ ಬಂದಿರೋದು. ಬಟ್ ಅದನ್ನ ಅನ್ಕೊಂಡಿದ್ವಿ ಅವ್ರು ಎಕ್ಸ್‌ಪ್ರೆಸ್ ಮಾಡ್ತಿಲ್ಲ ಅಂದ್ರೆ ರಕ್ಷಿತಾ ಮತ್ತೆ ಮಲ್ಲಮ್ಮ ಇಬ್ರು ಒಂದಾದ್ರೆ ಅವರ ಅವ್ರ ಜೋಡಿ ಮಾತುಕತೆ ತುಂಬಾ ಚೆನ್ನಾಗಿರುತ್ತೆ ಅಂತ. ಚೆನ್ನಾಗಿದೆ. ಬಟ್ ಆಕ್ಚುಲಿ ಒಂದಾಗಿದ್ರು ಫಾರ್ ಸಮ್ ಪೀರಿಯಡ್ ಆಫ್ ಟೈಮ್. ಅಂದ್ರೆ
ಫಸ್ಟ್ ಒಂದ್ 2 ವಾರ ಒಂದಾಗೆ ಇದ್ರು. ಅವ್ರ ಕೆಲವೊಂದು ವಿಡಿಯೋಸ್ ತುಂಬಾ ವೈರಲ್ ಆಗ್ತಿದೆ. ಹ್ಮ್ ಈ ಕಂಬಳದ ಬಗ್ಗೆ ಎಮ್ಮೆ ರಕ್ಷಿತಾ ಅನ್ನೋದು, ಅವರು ಹಸು ಎಕ್ಸ್‌ಪ್ಲೇನ್ ಅನ್ನೋದು, ಮಾಡೋದು, ಅದು ದನ ಅನ್ನೋದು. ಬಹುಮಾನಕ್ಕೆ ಅವಮಾನ ಹೌದು. ಅನ್ನೋದು ಅದೆಲ್ಲ ತುಂಬಾನೇ ಟ್ರೋಲ್ ಆಗ್ತಾ ಇತ್ತು. ಬಟ್ ಥರ್ಡ್ ವೀಕಿಂದ ಈ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್‌ಗಳು ಬಂದ ಮೇಲೆ ಎಲ್ಲ ಸ್ವಲ್ಪ ಚೇಂಜ್ ಆಯ್ತು. ಮನೆಯಲ್ಲಿ ಇಕ್ವೇಷನ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಇವಾಗ. ಅದು ಏನಾಗುತ್ತೋ ಏನ್ ಕತೆನೋ ಒಂದು ಗೊತ್ತಾಗ್ತಿಲ್ಲ. ಆರ್ಭಟಿಸ್ತೀವಿ ಅಂತ ಹೋದವರೆಲ್ಲ ಸೈಲೆಂಟ್ ಆಗಿ ಕೂತವ್ರೆ, ಸೈಲೆಂಟ್ ಅಂಡ್ ಈಗ ಆಗಿರ್ತೀವಿ ಸ್ವಲ್ಪ ಬಿಗ್ ಅಂದವರೆಲ್ಲ ಬಾಸ್ ಆರ್ಭಟಿಸ್ತಾ ಟ್ರ್ಯಾಕಿಗ್ ಇದಾರೆ. ಬರ್ತಿದೆ ಅನ್ಸ್ತಿದೆ. ಯಾಕಂದ್ರೆ ಫಸ್ಟ್ 3 ವೀಕ್ಸ್ ತುಂಬಾನೇ ಟ್ವಿಸ್ಟ್ ಮೇಲ್ ಟ್ವಿಸ್ಟ್, ಏನದು ಮಿಡ್ ವೀಕ್ ಎಲಿಮಿನೇಷನ್, ಆಮೇಲೆ ಫಿನಾಲೆ, ಜಂಟಿ, ಒಂಟಿ ತುಂಬಾ ಅಂದ್ರೆ ಜನಕ್ಕೆ ಅದನ್ನ ಅರ್ಥ ಶೋ ಶೋ ಪ್ಯಾಟರ್ನ್ ಅರ್ಥ ಮಾಡ್ಕೊಳ್ಳೋಕೆನೆ ತುಂಬಾ ಟೈಮ್ ಹಿಡಿತಾ ಇತ್ತು. ಕನ್ಫ್ಯೂಷನ್ ಮಾಡ್ಬಿಟ್ರು ಅನ್ಸುತ್ತೆ. ಕನ್ಫ್ಯೂಸ್ ಮಾಡ್ಬಿಟ್ರು. ಈಗ 4th ವೀಕ್ ಇಂದ ಸ್ವಲ್ಪ ಟ್ರ್ಯಾಕಿಗ್ ಬರ್ತಿದೆ ಬಿಗ್ ಬಾಸ್ ಅಂಡ್ ತುಂಬಾ ಜನ ಇಷ್ಟ ಪಡ್ತಿದ್ದಾರೆ ಹ್ಮ್ ಅಂತ ಅನ್ಸ್ತಿದೆ. ಕೆಲವೊಬ್ಬ ಕಂಟೆಸ್ಟೆಂಟ್ಗಳು ಮನೆಯಲ್ಲಿದ್ರೂ ಕೂಡ ಇಲ್ದಂಗೆ ಇದ್ದಾರೆ. ಮಾಳು ಫಾರ್ ನಿಪ್ನಾಳ್ ಎಕ್ಸಾಂಪಲ್ ಆಗಿರ್ಬೋದು, ಮಾಳು ನಿಪ್ನಾಳು, ಧನುಷ್ ಅವರು, ಸ್ಪಂದನ ಸ್ಪಂದನ, ಅವರು, ಅಭಿಷೇಕ್. ಅಭಿಷೇಕ್. ಈಗೇನ್ ಗೊತ್ತಾ ಉಳ್ದವ್ರು ಪಾಸಿಟಿವ್ ಆಗಿನೋ, ನೆಗೆಟಿವ್ ಆಗಿನೋ, ಕ್ರಿಂಜ್ ಆಗಿನೋ, ಟ್ರೋಲ್ ಆಗಿನೋ ಹೆಂಗೋ ಒಂದು ಅವರು ಏನು ಅಸ್ತಿತ್ವದಲ್ಲಿದ್ದಾರೆ. ಅಂದ್ರೆ ಟಾಕ್ಸ್ ಅಲ್ಲಿದ್ದಾರೆ. ಈ ಕಂಟೆಸ್ಟೆಂಟ್‌ಗಳು ಏನು ಮಾಡ್ತಿಲ್ಲ ಅಂದಾಗ ಅವ್ರ ಬಗ್ಗೆ ಮಾತಾಡೋದಕ್ಕೆ ನಮಗೂ ಏನು ಕಂಟೆಂಟೇ ಸಿಗ್ತಾ ಇಲ್ಲ. ಏನಾದ್ರು ಮಾಡ್ತಿದ್ದಾರೆ ಅಂದಾಗ ಹಲ್ಚಲ್ ಎಬ್ಸ್ತಿದ್ದಾರೆ ಅಂದಾಗ ಅವ್ರ ಬಗ್ಗೆ ಹಂಗೆ ಹಿಂಗೆ ಅಂತ ಹೇಳ್ಬೋದು. ಮಾಳು ನಿಪ್ನಾಳು ಸ್ವಲ್ಪ ದಿನ ಡಲ್ ಆಗಿದ್ರು. ಫ್ಯಾಮಿಲಿನ ಮಿಸ್ ಮಾಡ್ಕೋತಿದ್ರು. ಆಮೇಲೆ ಸುದೀಪ್ ಸರ್ ಬಂದು ಬುದ್ಧಿವಾದ ಹೇಳಿದ್ರು. ಸ್ವಲ್ಪ ಎಚ್ಚೆತ್ಕೊಳ್ಳಿ, ಚೆನ್ನಾಗ್ ಆಡಿ ಅಂತ. ಬಟ್ ಸ್ಟಿಲ್ ಅವರು ಮನೆ ಯಾವ ಆಕ್ಟಿವಿಟೀಸ್‌ನಲ್ಲೂ ಇನ್ವಾಲ್ವ್ ಆಗ್ತಿಲ್ಲ. ಟಾಸ್ಕ್ ಆಡ್ಬೇಕಾ? ಟಾಸ್ಕ್ ಚೆನ್ನಾಗ್ ಆಡ್ತಾರೆ. ಏನಾದ್ರು ಕೆಲಸ ವಹಿಸಿದಾರಾ? ಅದನ್ನ ಚೆನ್ನಾಗ್ ಮಾಡ್ತಾರೆ. ವೀಕೆಂಡ್ ಬಂತಾ? ಸುದೀಪ್ ಸರ್ ಏನಾದ್ರು ಹೇಳ್ತಾರಾ? ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಬಿಟ್ರೆ, ಓನ್ ಆಗಿ ಇನಿಷಿಯೇಟಿವ್ ತಗೊಳ್ಳುವಂತದ್ದು, ಮನೆಯ ಕೆಲವು ವಿಚಾರಗಳಲ್ಲಿ ಅವರು ಮೂಗು ತೂರಿಸುವಂತದ್ದು ಅಥವಾ ಅದರಲ್ಲಿ ಪಾರ್ಟ್ ಆಗುವಂತದ್ದು ಏನು ಮಾಡ್ತಾ ಇಲ್ಲ. ಅಂದ್ರೆ ಅದು ಒಂದು ಸ್ಟ್ರಾಟಜಿ ಆಗಿರ್ಬೋದಲ್ಲ. ನಾವಾಯ್ತು ನಮ್ ಕೆಲ್ಸ ಆಯ್ತು, ಅಲ್ಲೇನ್ ಕೊಟ್ಟಿದಾರೆ ಅದ್ ಮಾಡೋಣ, ನಮ್ ಪಾಡಿಗೆ ಇರೋಣ ಅನ್ನುವಂಥದ್ದು. ಹಂಗಿದ್ದಾಗ ಏನಾಗುತ್ತೆ ಗೊತ್ತಾ? ಇಲ್ಲೆಲ್ಲೋ ಅಶ್ವಿನಿ ಜಗಳ ಆಡ್ತಿರ್ತಾರೆ. ಗಿಲ್ಲಿ ಇನ್ನೇನೋ ಕಾಮಿಡಿ ಮಾಡ್ತಿರ್ತಾರೆ. ಮಾಡು ನಿಪ್ನಾಳ್ ಅವರು ಸುಮ್ನೆ ಅಲ್ಲಿ ಮೂಲೆಯಲ್ಲಿ ಕೂತಿದಾರೆ ಅಂದಾಗ, ಕ್ಯಾಮ್ರಾ ಅಶ್ವಿನಿ ಕಡೆ, ಗಿಲ್ಲಿ ಕಡೆ ಅಥವಾ ಯಾರು ಆಕ್ಟಿವ್ ಆಗಿದ್ದಾರೆ ಅವ್ರ ಕಡೆ ಪ್ಯಾನ್ ಆಗತ್ತೆ ಹೊರತು ಇವ್ರ ಕಡೆ ಹೋಗೋದೇ ಇಲ್ವಲ್ಲ. ಕ್ಯಾಮ್ರಾ ಎಲ್ಲಾ ಕಡೆನೂ ಇರುತ್ತೆ. ಬಟ್ ಅಲ್ಲೇನಾಗುತ್ತೆ ಅಂತಂದ್ರೆ ಅವ್ರ ಮೈಂಡ್ ಸೆಟ್ ಅಲ್ಲಿ ಅವ್ರು ಫಿಕ್ಸ್ ಆದ್ಮೇಲೆ ಹ್ಮ್. ಸೊ ಅದು ಏನು ಮಾಡೋದಕ್ಕಾಗಲ್ಲ. ಅದು ಒಂಟಿ ಜಂಟಿ ಅದು ಆಗಿರ್ಬೋದು. ಮೈಂಡ್ ಸೆಟ್ ಫಿಕ್ಸ್ ಆಗೋದು ಅನ್ನೋದಕ್ಕಿಂತ ಅವ್ರ ರಿಯಲ್ ಕ್ಯಾರೆಕ್ಟರ್ ಹಂಗಿರ್ಬೋದು. ಅವ್ರ ಪಾಡಿಗೆ ಅವ್ರು ಇರುವಂತದ್ದೇ ಆಗಿರ್ಬೋದು. ಹೇಳೋದಿಕ್ಕಾಗಲ್ಲ. ಅದು ಹೇಳಕ್ಕಾಗಲ್ಲ. ಏನು ಅಂತ ಹೇಳ್ಬಿಟ್ಟು ರಿಯಲ್ ಕ್ಯಾರೆಕ್ಟರ್ ಇರೋದು ಹಂಗೆ ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಹತ್ರದಿಂದ ನಾವು ಅವ್ರ ಫ್ರೆಂಡ್ಸ್ ಆಗಿದ್ದು ಇಲ್ಲ ಅಂಡ್ ಅವ್ರ ಇವರು ರಿಲೇಟಿವ್ಸ್ ಆಗಿದ್ರೆ ನಾವು ಗೊತ್ತಿರುತ್ತೆ. ಹೌದು ಹೌದು. ಬಟ್ ನಾವು ಸುಮ್ನೆ ಆಸ್ ಎ ಕಂಟೆಸ್ಟೆಂಟ್ ಆಗಿ ನೋಡಿದಾಗ, ನಾವು ವ್ಯೂವರ್ಸ್ ಆಗಿ ನೋಡಿದಾಗ ಅವ್ರು ಏನು ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಹ್ಮ್. ಅವ್ರ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸೇ ಮೇ ಗೊತ್ತಾಗ್ಬೇಕು. ಬಿ ಮಾಳು ಅವರು ಒಂದು ಚಾನ್ಸ್ ತಗೊಳ್ಳೋಣ ಅಂತ ಬಂದಿರ್ಬೋದು. ಅವರಿಗೆ ಹ್ಮ್ ಗೆಲ್ಲೋ ಅವ್ರು ಆಸೆ ಇಲ್ದೇ ಹೇಳಿದ್ರಲ್ಲ, ಒಂದ್ ಇರ್ಬೋದು. ವಾರ ಅಟ್ಲೀಸ್ಟ್ ಇರ್ಬೇಕು, ಒಂದ್ 3 ದಿನ ಇದ್ರೆ ಸಾಕು ನನಗೆ ಅಂತ ಹೇಳ್ಬಿಟ್ಟು ಸ್ಟಾರ್ಟಿಂಗ್ ಅಲ್ಲೇ ಅದೇ ಹೇಳಿದ್ರು. ಗೆಲ್ಲೋ ಆಸೆ ಇಲ್ವೇನೋ ಅವರಿಗೆ. ಸೊ ಈ ಗೋ ವಿತ್ ದ ಫ್ಲೋ ಅನ್ನೋ ಹಾಗೆ ಇರಷ್ಟು ಹ್ಮ್ ದಿನ ಇರೋಣ. ಎಂಜಾಯ್ ಇನ್ ದ ಸೆನ್ಸ್ ಬಿಗ್ ಬಾಸ್ ಶೋನ ನಡ್ಸ್ಕೊಂಡು ನೋಡ್ಕೊಂಡು ಹೋಗೋಣ, ಇದ್ ಮಾಡ್ಕೊಂಡು ಹೋಗೋಣ ಅನ್ನೋ ತರಾನೇ ಇರ್ಬೋದು. ಅಂಡ್ ನೆಕ್ಸ್ಟ್ ಬರುವಂತದ್ದು ಅಭಿಷೇಕ್ ಅವ್ರು ಅದೇನೋ ಗೊತ್ತಿಲ್ಲ, ಎಲ್ರ ಜೊತೆ ಚೆನ್ನಾಗಿರ್ಬೇಕು, ಎಲ್ರ ಜೊತೆ ಗುಡ್ ಹಾ, ಬಾಂಡಿಂಗ್ ಅಲ್ಲಿ ಗುಡ್ ಬುಕ್ಸ್ ಅಲ್ಲಿ ಇರ್ಬೇಕಂತ ಮಾಡ್ತಾ ಇದಾರೆ. ಬಟ್ ಅದ್ ಎಷ್ಟು ದಿನ ಅವ್ರಿಗೆ ವರ್ಕ್ ಎಲ್ರನ್ನೂ ಆಗುತ್ತೆ ಎಲ್ಲ ಮೆಸ್ಸಕ್ ಗೊತ್ತಿಲ್ಲ. ಹೋಗ್ಬೇಕು ಅಂತ ಹೇಳ್ಬಿಟ್ಟು ಯಾವ್ದೋ ಒಬ್ಬ ಕಂಟೆಸ್ಟೆಂಟ್ ಹೇಳಿದ್ರು, ಎಲಿಮಿನೇಟ್ ಆಗಿರುವಂತಹ ಕಂಟೆಸ್ಟೆಂಟ್ ಅಭಿಷೇಕ್ ಅವರು ಎಲ್ರನ್ನೂ ಮೆಚ್ಚಕ್ ಹೋಗ್ತಾ ಇದಾರೆ. ಬಟ್ ಅಲ್ಲೆಲ್ಲಾ ಕೂಡನು ವಿಫಲವಾಗ್ತಾ ಇದೆ ಹೌದು ಅನ್ನುವಂಥದ್ದು ಹೌದು. ಹೇಳಿದ್ರು. ಸೊ ಹಾಗಾಗಿ ಅಭಿಷೇಕ್ ಅವರು ಅಲ್ಲಿ ಇವನ್ ಧ್ರುವಂತ್ ಅವರು ಅವ್ರ ಎಮೋಷನ್ಸ್ ನ ಹೊರಗೆ ಹಾಕ್ತಾರೆ, ಎಕ್ಸ್‌ಪ್ರೆಸ್ ಮಾಡ್ತಾರೆ. ಸೊ ದಟ್ ಅದು ಒಂದ್ ಕಡೆ ಕಂಟೆಂಟ್ ಏನೋ ಒಂದ್ ಆಗುತ್ತೆ, ಸ್ಟ್ರಾಟಜಿನೂ ಏನಾಗುತ್ತೆ. ಬಟ್ ಅಭಿಷೇಕ್ ಅವ್ರು ಎಲ್ರ ಜೊತೆ ಚೆನ್ನಾಗಿರ್ತಾರೆ ಬಿಟ್ರೆ ಎಮೋಷನಲಿ ಯಾರ ಜೊತೆನೂ ಅಟ್ಯಾಚ್ ಆಗ್ತಾ ಇಲ್ಲ. ಅವ್ರ ಎಮೋಷನ್ಸ್ ನ ಹೊರಗಾಗ್ತಿಲ್ಲ. ಎಮೋಷನ್ಸ್ ಅದು ಕೋಪ, ಸಿಟ್ಟು, ಭಯ, ದುಃಖ ಏನಾರು ಆಗಿರ್ಬೋದು. ಅದನ್ನ ಯಾವ್ದನ್ನು ಹೊರಗಾಗ್ತಾ ಇಲ್ಲ. ಟಾಸ್ಕ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದಾರೆ ಅಂಡ್ ಗೆದ್ದು ಕೂಡ ಇಲ್ಲ ಯಾವ ಟಾಸ್ಕ್ ಇಲ್ಲಿವರೆಗೂ. ಇಂಡಿವಿಜುವಲ್ ಆಗಿ ಅವ್ರು ಏನು ಆಟ ಆಡಿಲ್ಲ. ಸೊ ಎಲ್ರ ಜೊತೆ ಚೆನ್ನಾಗಿದ್ರೆ ಮೇ ಬಿ ಅವ್ರನ್ನ ನಾಮಿನೇಟ್ ಮಾಡಲ್ಲ, ಅವರು ಸೇಫ್ ಮಾಡ್ತಾರ ಅನ್ನೋ ಸ್ಟ್ರಾಟಜಿಲಿ ಅವ್ರು ಆಡ್ತಿದಾರೆ ಏನೋ ಗೊತ್ತಿಲ್ಲ. ಯಾರಾದ್ರೂ ಒಬ್ರು ಏನೋ ಡಿಸೈಡ್ ಆದ್ರೆ ಇವ್ರ ಕಡೆಯಿಂದ ಏನೂ ಬರ್ತಿಲ್ಲ, ಬಿಗ್ ಬಾಸ್ ಯೂಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾಮಿನೇಟ್ ಆಗ್ಬಿಟ್ರೆ ಅವ್ರು ನಾಮಿನೇಟ್ ಆಗೇ ಆಗ್ತಾರೆ. ಹೌದು. ಹೇಳೋದಿಕ್ಕಾಗಲ್ಲ. ಅವ್ರವ್ರ ಸ್ಟ್ರಾಟಜೀಸ್ ಅವ್ರವ್ರಿಗೆ ಬಿಟ್ಟಿದ್ದು. ಬಟ್ ಏನಂದ್ರೆ ಎಚ್ಚೆತ್ಕೋಬೇಕು. ಯಾಕಂದ್ರೆ ಸುದೀಪ್ ಅವರು ವೀಕೆಂಡ್ ಅಲ್ಲಿ ಬಂದು ಅಭಿಷೇಕ್ ಅವರೇ ನಿಮ್ಮ ಪಾತ್ರ ಏನು, ನೀವೇನ್ ದಬ್ಬಾಕಿದ್ದೀರಾ ಇಲ್ಲಿ ತನಕ ಅಂತ ಹೇಳಿದ್ರೆ, ಹೇಳ್ಕೊಳ್ಳೋದಕ್ಕಾದ್ರೂ ಒಂದಷ್ಟು ರೀಸನ್ಸ್ ಆದ್ರೂ ಬೇಕು. ನಾನು ಇಂಥದ್ದು ಮಾಡಿದ್ದೀನಿ, ಹಿಂಗಿಂಗ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಅಲ್ಲಿ ಸುದೀಪ್ ಅವ್ರು ಬಂದಾಗ ಸುಮ್ನೆ ಇರೋದಕ್ಕಿಂತ ಮೊದಲು ಇವ್ರೇನಾದ್ರೂ ಸ್ವಲ್ಪ ಎಚ್ಚೆತ್ಕೊಂಡು ಸ್ವಲ್ಪ ಒಂದಷ್ಟು ವಿಚಾರಗಳಲ್ಲಿ ಇವ್ರು ಆಕ್ಟಿವ್ ಆದ್ರೆ ಅವಾಗ ಕರ್ನಾಟಕ ಜನತೆ ಒಂದಷ್ಟು ಜನ ನೋಡ್ತಾರೆ ಅಂತ ಹೇಳ್ಬಿಟ್ಟು. ಅಂಡ್ ಧನುಷ್ ಅವ್ರಂತೂ ಟಾಸ್ಕ್ ಮಾಸ್ಟರ್ ಅಂತ ಹೇಳ್ಬಿಟ್ಟು ಈ ಒಂದು ಸೀಸನ್ ನ ಒಂದು ಪಟ್ಟವನ್ನ ಪಡ್ಕೊಂಡಿರುವಂತದ್ದು. ಟಾಸ್ಕ್ ಬಟ್ ಗಳಲ್ಲಿ ತುಂಬಾ ಅವರು ಚೆನ್ನಾಗಿ ಟಾಸ್ಕ್ ಪಡ್ಕೊಂತಾ ಇದಾರೆ. ಗಳಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ ಬಿಟ್ರೆ ಮನೆಯಲ್ಲಿ ಅವರ ಇನ್ವಾಲ್ವ್ಮೆಂಟ್ ಅಥವಾ ಕೆಲವೊಂದು ವಿಚಾರಗಳಲ್ಲಿ ಅವ್ರು ಇನ್ವಾಲ್ವ್ ಆಗುವಂತ ತುಂಬಾನೇ ಕಡಿಮೆ ಇದೆ ಅಂತ ಅದೇ ಹೇಳ್ಬೋದು. ಟಾಸ್ಕ್ ಕೊಡ್ತಾರೆ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಇನ್ನೇನು ಜಗಳಕ್ಕೆ ಹೋಗ್ಬಿಟ್ಟು ನಾವ್ ಯಾಕೆ 3ನೇ ವ್ಯಕ್ತಿ ಮಧ್ಯೆ ನಾವು ತೋರಿಸ್ಬೇಕು, ಮತ್ತೆ ಅವ್ರ ಮಧ್ಯೆ ಕಾಂಟ್ರವರ್ಸಿ ಬರಬೇಕು. ಯಾಕಂದ್ರೆ ಫಸ್ಟ್ ಅಲ್ಲೇನೆ ಇವರು ಡಾಕ್ ಸತೀಶ್ ಅವರು ಮತ್ತೆ ಅವರಿಬ್ಬರ ಮಧ್ಯೆ ಕಾನ್ವರ್ಸೇಷನ್ ನಡೆದಿತ್ತಲ್ಲ ಚಂದ್ರಪ್ರಭಾ ಅವ್ರ ಮಧ್ಯೆ ಬಂದಾಗ, ಆವಾಗನೇ ಡಾಕ್ ಸತೀಶ್ ಅವರೇನೆ
ಏನೇ ಹೇಳಿದ್ರು ಕೂಡ ಧನುಷ್ ಅವ್ರಿಗೆ ದುರಹಂಕಾರಿ, ಹಂಗೆ ಹಿಂಗೆ ಎದೆ ನಿಗರ್ಸ್ಕೊಂಡ್ ಮಾತಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಬಟ್ ಅವ್ರವ್ರ ಮಧ್ಯೆ ಇಲ್ಲಿ ಏನಾಗ್ತಿದೆ ಅಂತಂದ್ರೆ 24 ಗಂಟೆ ನಡೆಯುವಂತಹ ಒಂದು ಬಿಗ್ ಬಾಸ್ ಅಲ್ಲಿ ನಮ್ಗೆ ತೋರಿಸುವಂತದ್ದು 1.5 ಗಂಟೆ. ಹೌದು ಅಲ್ಲಿ ಎಷ್ಟು ಅಂತ ಕಟ್ ಮಾಡ್ತಾರೆ, ಎಷ್ಟು ಅಂತ ತೋರ್ಸಕ್ಕಾಗುತ್ತೆ, ಅದ್ರಲ್ಲಿ ಕಂಟೆಂಟ್ ಯಾವ್ದಿದೆ, ಕಂಟೆಂಟ್ ಯಾವ್ದಿಲ್ಲ ಅನ್ನೋಂಥದ್ದು ಅವರು ಕೂಡ ನೋಡ್ಬೇಕಾಗುತ್ತೆ. ಸೊ ಹಾಗಾಗಿ 24 ಗಂಟೆ ನಾನು ಕುತ್ಕೊಂಡು ನೋಡಕ್ಕಾಗಲ್ಲ, ನೀವು ಕುತ್ಕೊಂಡು ನೋಡೋದಕ್ಕಾಗಲ್ಲ, ಹೌದು ನಿಮ್ದೇ ಅಂತ ಕೆಲ್ಸಗಳಿರುತ್ತೆ, ನನಗೂ ನಂದೇ ಅಂತ ಕೆಲ್ಸಗಳಿರುತ್ತೆ. ಹಾಗಾಗಿ ಸೊ ನೋಡುವ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಅಂಡ್ ಅದಾದ ನಂತರ ಇನ್ನೊಬ್ರು ಅಂತಂದ್ರೆ ಕಾವ್ಯ ಶೈವ ಅವರು ಸ್ವಲ್ಪ ಆಕ್ಟಿವ್ ಆಗಿರ್ಬೇಕು. ಅಂಡ್ ರಾಶಿಕಾ ಅವ್ರಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಅವ್ರು ಏನು ಅಂತ ಹೇಳ್ಬಿಟ್ಟು ಅರ್ಥ ಮಾಡಿಸಿದ್ರು. ಗಿಲ್ಲಿ ಅವ್ರ ಜೊತೆಗಿದ್ದೀನಿ, ಗಿಲ್ಲಿ ಅವರಿಂದಾನೇ ಸರ್ವೈವ್ ಆಗ್ತಿದ್ದೀನಿ ಅನ್ನೋಂತಹ ಮಾತುಗಳನ್ನ ಕಾವ್ಯ ಶೈವ ಅವರು ಒಂದಷ್ಟು ದಿನಗಳ ಕಾಲ ಫೇಸ್ ಮಾಡಿದ್ರು. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಒಂದಷ್ಟು ಜನ ಕಮೆಂಟ್ಸ್ ಅನ್ನ ಹಾಕಿದ್ರು. ಬಟ್ ಅದಕ್ಕೆಲ್ಲಾನು ಕೂಡ ಕ್ಲಾರಿಫಿಕೇಶನ್ ಮೊನ್ನೆ ಕಾವ್ಯ ಶೈವ ಅವ್ರು ಕೊಟ್ಟಿದ್ದಾರೆ. ಹೌದು ಸೊ ನೆಕ್ಸ್ಟ್ ಈಗ ರಿಷಾ ಅವ್ರಾಗಿರ್ಬೋದು, ರಾಶಿಕಾ ಅವ್ರಾಗಿರ್ಬೋದು, ಸ್ಪಂದನ ಅವ್ರಾಗಿರ್ಬೋದು, ಧ್ರುವಂತು, ಧನುಷು, ಗಿಲ್ಲಿ ನಟ. ಸೊ ಈ ಒಂದು 4ನೇ ವಾರದಲ್ಲಿ ಯಾರೆಲ್ಲ ಒಂದು ಚಂದ್ರಪ್ರಭಾ ಎಲಿಮಿನೇಷನ್ಗೆ ನಾಮಿನೇಟ್ ಆಗಿದಾರೋ, ಸೊ ಇವರೆಲ್ಲಾನು ಕೂಡ ಸ್ವಲ್ಪ ಎಚ್ಚೆತ್ಕೊಂಡ್ರೆ ಆಗುತ್ತೆ. ಅಂದ್ರೆ ಆಕ್ಟಿವ್ ಆಗ್ಬೇಕು, ಜನಗಳಿಗೆ ತಮ್ಮ ಆಟವನ್ನ ತೋರಿಸ್ಬೇಕು, ರಿಯಾಲಿಟಿ ಏನು ಅಂತ ತೋರಿಸ್ಬೇಕು. ಈಗ ಗಿಲ್ಲಿ ಅವರಿಗೆ ಕಾಮಿಡಿ ಅನ್ನೋದೇ ಪ್ಲಸ್ ಪಾಯಿಂಟ್. ಹೌದು ಅಲ್ಲೇನು ಕಾಮಿಡಿ ಸನ್ನಿವೇಶ ಇಲ್ಲ ಅಂದ್ರೂ ಕೂಡ ಕಾಮಿಡಿಯನ್ನ ಸೀರಿಯಸ್ ಸಿಚುವೇಶನ್ ಕೂಡ ಕಾಮಿಡಿ ಮಾಡ್ತಾರೆ. ಸೃಷ್ಟಿ ಮಾಡಿ ಇದ್ ಮಾಡ್ತಿದ್ದಾರೆ. ಬಟ್ ಅಲ್ಲಿರುವಂತಹ ಜನಗಳಿಗೆ ಅನ್ಸುತ್ತೆ ಸೀರಿಯಸ್ ಸಿಚುವೇಶನ್ ಅಲ್ಲೂ ಕೂಡ ಇವ್ರು ಕಾಮಿಡಿ ಮಾಡ್ತಾರೆ ಅಂತ. ಬಟ್ ಹೊರಗಡೆ ಬಂದಾಗ ಜನಕ್ಕೆ ಅನ್ಸೋದೇನು ಅಂತಂದ್ರೆ ಎಂಡ್ ಆಫ್ ದ ಡೇ ಬೇಕಾಗಿರುವಂತದ್ದು ಎಂಟರ್ಟೈನ್ಮೆಂಟ್ ಅಷ್ಟೇ. ಸೊ ಇಲ್ಲಿ ಇನ್ನೊಂದೇನಂತಂದ್ರೆ ವಿಚಾರಿಸ್ಬೇಕು ಅಂದ್ರೆ, ಕಳಪೆ ಅಂತ ಕೊಟ್ಟಾಗ ಅಶ್ವಿನಿ ಗೌಡ ಅವರಿಗೆ ಪಾಪ ರಘು ಅವರು ನೋಡೋದಕ್ಕೆ ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ರಗಡಗ ಆರ್ಭಟ ಮಾಡಿದ್ರು ಕೂಡ ಮೃದು ಸ್ವಭಾವದಿಂದ ತಗೊಂಡೋಗಿ ಊಟ ಮಾಡಿ ನಿಮ್ಮ ಕೋಪವನ್ನ ಊಟದ ಮೇಲೆ ಏನಕ್ಕೆ ತೋರಿಸ್ತೀರಾ ಹೌದು ಅಂದಾಗ ಹೌದು ನಂಗೆ ಬೇಡ ಹಂಗೆ ಹಿಂಗೆ ಅದೇನೋ ಅಂತಾರೆ. ಹೊರಗಡೆಯಿಂದ ಒರಟಾಗಿದ್ರು ಒಳಗಡೆಯಿಂದ ತುಂಬಾ ಮೃದು ಮೃದು ಸ್ವಭಾವದ ಮನುಷ್ಯ. ವ್ಯಕ್ತಿ ಆತರ ಅಂದಾಗ್ಲೂ ಕೂಡ ನಂಗೆ ಬೇಡ ಹಂಗೆ ಹಿಂಗೆ ಅಂತಂದಾಗ ರಕ್ಷಿತಾ ಅವ್ರು ಹೇಳಿರುವಂತ ಒಂದು ಮಾತು, ಹೌದಾ ಬೇಡವಾ, ಓಕೆ ಪರವಾಗಿಲ್ಲ ಫಾಸ್ಟಿಂಗ್ ಇದ್ಬಿಡಿ ಅಂತ ನಾನ್ ಹೇಳಿದಾಗ ಅನ್ಕೊಂಡೆ ರಕ್ಷಿತಾ ಅವರು ಟ್ರೋಲ್ ಆಯ್ತು ಅದು ಕೂಡ. ರಕ್ಷಿತಾ ಅವ್ರು ಊಟ ಮಾಡಿ ಹೇಳ್ತಾರೆ ಅಂತ. ನೀವು ನಿಜವಾಗ್ಲೂ ನಿಮ್ಗೆ ಹಸಿವಾಗಲ್ವಾ ಅಂತ ರಕ್ಷಿತಾ ಕೇಳ್ತಾರೆ. ಆಗುತ್ತೆ ಪರವಾಗಿಲ್ಲ ಅಂತ ಅಶ್ವಿನಿ ರಿಯಾಕ್ಟ್ ಮಾಡ್ತಾರೆ. ಅದಕ್ಕೆ ಪರವಾಗಿಲ್ಲ ಒಂದು ದಿನ ಫಾಸ್ಟಿಂಗ್ ಮಾಡಿ ಅಂತ ರಕ್ಷಿತಾ ಅವ್ರು ಹೇಳ್ತಾರೆ. ಸೊ ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಹೌದು ಸೊ ಎಂಡ್ ಆಫ್ ದ ಡೇ ಏನಂತಂದ್ರೆ ಬಿಗ್ ಬಾಸ್ ಕಂಟೆಸ್ಟೆಂಟ್ ಗಳಲ್ಲಿ ಯಾರೆಲ್ಲ ಬೆಸ್ಟ್, ಯಾರೆಲ್ಲ ವರಷ್ಟು, ಯಾರೆಲ್ಲ ಇನ್ನೂ ಸ್ವಲ್ಪ ಆಕ್ಟಿವ್ ಆಗ್ಬೇಕು ಅನ್ನುವಂಥದ್ದು ಇವತ್ತಿನ ಡಿಸ್ಕಷನ್ ಆಗಿತ್ತು. ಹೌದು ಸೊ ಆಟ ಆಡ್ತಿರುವಂತಹ ಒಂದಷ್ಟು ಕಂಟೆಸ್ಟೆಂಟ್ಸ್ ಅಂತೂ ತಮ್ಮ ಪ್ರತಿಭೆಗಳ ಮೂಲಕ, ತಮ್ಮ ವ್ಯಕ್ತಿತ್ವದ ಮೂಲಕ, ಹಾಗೇನೆ ತಮ್ಮ ಮಾತುಕತೆ ಅದ್ರ ಜೊತೆಗೆ ಜನರ ಜೊತೆ ಬೆರೆತು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಜನ ಆಕ್ಟಿವ್ ಆಗ್ಬೇಕು ಅನ್ನುವಂಥದ್ದು ಅವರವರ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವ್ರ ಫ್ರೆಂಡ್ಸ್ ಆಗಿರ್ಬೋದು, ಅವರನ್ನ ಇಷ್ಟಪಡುವಂತ ಅಭಿಮಾನಿಗಳ ಮಾತಾಗಿದೆ ಹೌದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ನೋಡ್ತಿರ್ಬೇಕಾದ್ರೆ. ಎಸ್. ಸೊ ಇದಿಷ್ಟು ನಮ್ಮ ಅಭಿಪ್ರಾಯ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಬಗ್ಗೆ. ಹಾಗೆ ನಿಮ್ಮ ಅಭಿಪ್ರಾಯ ಏನು? ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಫಿನಾಲೆಯಲ್ಲಿ ಯಾರು ಗೆಲ್ತಾರೆ? ಕಪ್ಪನ್ನ ಯಾರು ಮನೆಗೆ ತಗೊಂಡು ಹೋಗ್ತಾರೆ? ಇದೆಲ್ಲವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಿಮ್ಮ ಕಂಟೆಸ್ಟೆಂಟ್ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕು ಅನ್ನೋಂಥದ್ದನ್ನು ಕೂಡ ನಿಮ್ಮ ಕಮೆಂಟ್ಸ್ ಮೂಲಕ ತಿಳಿಸಿ. ಬಿಕಾಸ್ ಯಾಕೆಂತಂದ್ರೆ ಅವರ ಒಂದಷ್ಟು ಫ್ಯಾನ್ಸ್ಗಳು ಕೂಡ ಅವ್ರ ಬಗ್ಗೆ ಯಾಕಂದ್ರೆ ಯೋಚನೆ ಕಲರ್ಸ್ ಮಾಡಿದಾಗ ಕನ್ನಡದವ್ರು ತುಂಬಾ ಚೆನ್ನಾಗಿ ಮಾನಿಟರ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾಗಳನ್ನ. ಹ್ಮ್ ಸೊ ಅದ್ರಲ್ಲಿ ಯಾರ ಪರವಾಗಿ ಜನ ಇದ್ದಾರೆ, ಯಾರ್ದು ಮಿಸ್ಟೇಕ್ಸ್ ಇದೆ, ಅದನ್ನ ಕೆಲವೊಂದಷ್ಟನ್ನ ಪಿಕ್ ಮಾಡಿ ವೀಕೆಂಡ್ ಅಲ್ಲಿ ಸುದೀಪ್ ಹ್ಮ್ ಸರ್ ಹೌದು. ಮಾತಾಡ್ತಾರೆ. ಹಂಗಾಗಿ ನಿಮ್ಮ ಕಮೆಂಟ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಕಮೆಂಟ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ, ಹಾಗೇನೆ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ಸ್ಗೆ ವೋಟ್ ಮಾಡಿ ಅಂತಾನೆ ಹೇಳ್ತೀವಿ. ಬಿಕಾಸ್ ಯಾಕಂತಂದ್ರೆ ಎಲ್ಲರೂ ಕನ್ನಡಿಗರೇ ಆಗಿರೋದ್ರಿಂದ ಸೊ ಯಾರು ಗೆದ್ರು ಕೂಡ ನಮ್ಗೆ ಖುಷಿ ವಿಚಾರನೆ. ಯಾರೋ ಹೌದು ಒಬ್ರು ಲೈಫಲ್ಲಿ ಸೆಟ್ಲ್ ಆಗ್ತಾರೆ, ಯಾರೋ ಒಬ್ರು ತಮ್ಮ ಗುರಿಯನ್ನ ಬೆನ್ನತ್ಕೊಂಡು ಹೋಗ್ತಾರೆ. ಅವರ ಗುರಿಯನ್ನ ಮುಟ್ಟೋದಕ್ಕೆ ಈ ಬಿಗ್ ಬಾಸ್ ವೇದಿಕೆ ಅನ್ನೋದು ಒಳ್ಳೆ ಅವಕಾಶ ಆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇರ್ತೀವಿ. ಸೊ ಮುಂದಿನ ಎಪಿಸೋಡ್ಗಳಲ್ಲಿ ಮತ್ತಷ್ಟು ಡಿಸ್ಕಷನ್ಸ್ ಮೂಲಕ, ಮತ್ತಷ್ಟು ಬಿಗ್ ಬಾಸ್ ಅಪ್ಡೇಟ್ಸ್ ಮೂಲಕ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾನೆ ಇರಿ ಬಾಸ್ ಬಾಸ್ ಟಿವಿ ಟಿವಿ. ಕನ್ನಡ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.